ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಓಂ ಜಯತಿ ಏನು ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಡಗಡಾರ್ಢೋ ನಿತ್ಯನಿರ್ಮುಕ್ತದೋಷಃ ಸರಸಿಜದಯದೋಸೌ ಶ್ರೀಪತಿರ್ಪರದೋ ನಃ. ಏನು ಹೌದು ಅತ್ರ ಲಕ್ಷ್ಮಣಾದ್ಯಾಶ್ಚ ತ್ರಯಃ ಅಂತ ಹೇಳಿದ್ರಿ. ಭರತ ಸರಿ, ಈ ಭರತ ಬೇರೆ ಆ ಭರತ ಬೇರೆ. ಈ ಭರತ ಚಕ್ರವರ್ತಿ ಭರತ, ಈ ಭರತ ಅಲ್ಲಿ ಜಡಭರತನೂ ಆಗಬಹುದು, ಮುಖ್ಯವಾಗಿ ಚಕ್ರವರ್ತಿ ಭರತ. ಅನಂತರದ ಭರತ ಇದಲ್ಲ, ಈ ಭರತ ರಾಮನ ತಮ್ಮ ಭರತ ಇಬ್ಬರು. ಆಮೇಲೆ ತಸ್ಮಾತ್ ಆಸುರೀಣಾಂ ತಸ್ಮಾತ್ ಬಲಪ್ರವೃತ್ತಸ್ಯ ರಾಮಕೃಷ್ಣಾತ್ಮನೋ ಹರೇಃ ಅಂತರಂಗಂ ಹನುಮಾಂಶ್ಚ ಭೀಮಃ ತತ್ಕಾರ್ಯ ಸಾಧಕೌ. ಇಷ್ಟೆಲ್ಲ ಯಾತಕ್ಕೆ ಹೇಳಿದರು ಅಂದರೆ, ಆವೇಶ, ವಿಶೇಷಾವೇಶ, ಈ ಕಿಂಚಿದಾವೇಶ ಎಲ್ಲ ಹೇಳಿಬಿಟ್ಟು ಇದ್ಯಾವುದೂ ಇಲ್ಲದೇನೆ ವಿಶೇಷ ದೇವರ ಅನುಗ್ರಹದಿಂದ ಅತಿ ಹೆಚ್ಚು ಸೇವೆ ಮಾಡಿದವರು ಯಾರು ಅಂದರೆ ನೀವು ಸೇರಿದೆ. ಇವರೆಲ್ಲ ಸೇವೆ ಮಾಡಿದ್ದಾರೆ, ಆದರೆ ಒಂದೊಂದು ಕಾರಣ ಇದೆ ಅವರಿಗೆಲ್ಲ ಕೂಡ. ಆವೇಶದ ಕಾರಣ, ಕಿಂಚಿದಾವೇಶದ ಕಾರಣ ಇದೆ. ಆದರೆ ಇವರಿಗೆ ಸಹಜವಾದಂಥ ಹಿರಿವೆ, ಅದು ದೇವರ ಅನುಗ್ರಹ. ಇದು ಅರ್ಥ ಮಾಡಿಕೊಂಡ್ರೆ ಇದಿಷ್ಟು ಯಾತಕ್ಕೆ ಹೇಳಿದ್ರು ಅಂತ ಗೊತ್ತಾಗುತ್ತೆ. ತಸ್ಮಾತ್ ಬಲ ಪ್ರವೃತ್ತಸ್ಯ, ಯಾರೋ ಇಬ್ಬರು ಫಸ್ಟ್ ಬಂದಿದ್ರು, ಇಲ್ಲ ಇವನು ಸೆಕೆಂಡ್ ಅಟೆಂಪ್ಟಲ್ಲಿ ಬಂದ, ಫಸ್ಟ್ ಟೈಮೇ ಬಂದ, ಎಷ್ಟು ಡಿಫರೆನ್ಸ್ ಬಂತು ಇಮಿಡಿಯೇಟಾಗಿ ಗೊತ್ತಾಯ್ತಾ. ಇವನು ಎಲ್ಲ ಹಳ್ಳಿಯಲ್ಲಿ ಓದಿ ಬಂದ, ಇವನು ಸಿಟಿಯಲ್ಲಿ ಓದಿ ಬಂದ. ಆರ್ಡಿನರಿ ಕಾಲೇಜು, ಸ್ಪೆಷಲ್ ಕಾಲೇಜು, ಅವೆಲ್ಲ ಕೋಚಿಂಗ್ ಇತ್ತು. ಅವೆಲ್ಲ ನೋಡಿದಾಗ ಏನಾಗುತ್ತೆ, ಅಲ್ಲಿಗಾಗ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇದು ಇಷ್ಟೆಲ್ಲ ಏನೂ ಇಲ್ಲದೇನೆ ಇವರು ಮೂರು ರೂಪದಿಂದ ವಾಯುದೇವರು ಮಾಡಿದ ಸೇವೆ ಅತಿ ಶ್ರೇಷ್ಠವಾದ್ದರಿಂದ ಅವರೇ ತಸ್ಮಾತ್, ಆದ್ದರಿಂದ ಬಲಪ್ರವೃತ್ತಸ್ಯ ರಾಮಕೃಷ್ಣಾತ್ಮನೋ ಹರೇಹೇ. ಸ್ವಾಭಾವಿಕ ಶಕ್ತಿ. ಹೌದು, ಹಾಲು ಇವತ್ತು ಸಕ್ಕರೆ ಸಿಹಿ ಇರೋದು, ಬೆಲ್ಲ ಸಿಹಿ ಇರೋದು ಯಾತಕ್ಕೆ? ಸ್ವಭಾವ. ಆದರೆ ಹಿಟ್ಟಿಗೆ ಬೆಲ್ಲ ಕಲಿಸಿದ ತಕ್ಷಣ ಏನಾಗುತ್ತದ? ಹಿಟ್ಟಿಗೆ ಬೆಲ್ಲ ಕಲಿಸಿದ್ರೆ ಏನಾಗುತ್ತೆ? ಹಿಟ್ಟೇನಾಗತ್ತಾಗ? ಹಿಟ್ಟೇನಾಗತ್ತೆ? ಸಿಹಿ ಆಗುತ್ತೆ. ಯಾತಕ್ಕೆ? ಬೆಲ್ಲದ ಸಂಪರ್ಕ ಅಷ್ಟೇ, ಹಿಟ್ಟು ಸಿಹಿ ಇಲ್ಲ, ಬೆಲ್ಲ ಸೇರಿದ್ದಕ್ಕೆ ಸಿಹಿ ಆಯಿತು ಗೊತ್ತಾಯ್ತಾ. ಇವರಿಗೆ ಆ ಶಕ್ತಿ ಇಲ್ಲ, ಆವೇಶದಿಂದ ಶಕ್ತಿ ಬಂತು. ಆದರೆ ಬೆಲ್ಲ ಸಿಹಿ ಇರ್ಲಿಕ್ಕೇನು ಕಾರಣ? ಬೆಲ್ಲ ಆಗಿರೋದ ಕಾರಣ. ಇದು ಅರ್ಥ ಮಾಡಿಕೊಂಡ್ರೆ ಅದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇವತ್ತು ಬೆಂಕಿ ಬಿಸಿ ಇದೆ, ಯಾತಕ್ಕಿದೆ? ಬೆಂಕಿ ಇರೋದು ಹೇಗೆ? ಕಾಯಿಸಿದ್ರೆ ನೀರು ಬಿಸಿ ಆಗುತ್ತೆ, ಯಾತಕ್ಕೆ? ಬೆಂಕಿ ಕಾಂಟ್ಯಾಕ್ಟಿಂದ ಬಂತು. ಇವೆಲ್ಲ ಎದುರು ಕಾಣೋ ವಿಚಾರಗಳೇ. ಇದೆಲ್ಲ ವಿಮರ್ಶೆ ಹಾಗೆ ಮಾಡಬೇಕು ತೋರಿಸ್ತಾರೆ ಆಚಾರ. ಒಬ್ರು ಗೆದ್ದಾಗ, ಇಬ್ಬರು ಗೆದ್ದಾಗ ಯಾರು ಶ್ರೇಷ್ಠ ಅಂತ ಗುರುಸಲಿಕ್ಕೆ ಒಳ್ಳೆ ಅನೇಕ ವಿಧವಾದ ಇದು ಮಾನದಂಡಗಳು. ಏನು ಅದೇ ಯಾರಿಗೆ? ಅವರಿಗೆಲ್ಲ ಇವ್ರಿಗೆ ಆವೇಶ ಇಲ್ಲ, ನಿತ್ಯ ಪರಮಾನುಗ್ರಹ. ಅದು ಶ್ರೇಷ್ಠ ಆಯ್ತು. ಹೇಳಿಲ್ಲ ಬೆಂಕಿಯಾಗಿದೆ, ಸಿಂಪಲ್ ಅದು ದೇವರ ಅನುಗ್ರಹ ವಿಚಾರ ಬಂದು ಬೇರೆ. ಯಥಾದಿತ್ಯ ಗತಂ ತೇಜೋ ಜಗದ್ಭಾಸಯತೆ ಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನವ್, ಅದು ಬೇರೆ. ಅದು ಆದರೆ ಇದರಲ್ಲಿರೋದೇನಿದು? ಬೆಲ್ಲ ಹಿಟ್ಟು ಸಿಹಿ ಆಯಿತು, ಬೆಲ್ಲ ಹಾಕಿದ್ದಕ್ಕೆ. ಅದು ದೇವರ ಅನುಗ್ರಹನೇ. ಮತ್ತೆ ಅರ್ಥ ಆಯ್ತು ಈಗ? ಬೆಲ್ಲವಾಗಿದೆ, ಅದು ದೇವರ ಅನುಗ್ರಹ. ಆದರೆ ಬೆಲ್ಲ ಸಿಹಿಯಾಗಿರ್ಲಿಕ್ಕೆ ದೇವರ ಅನುಗ್ರಹ, ಹಿಟ್ಟು ಸಿಹಿ ಆಗ್ಲಿಕ್ಕೆ ಬೆಲ್ಲದ ಅನುಗ್ರಹ, ಮತ್ತೆ ದೇವ್ರ ಕಾಂಟ್ಯಾಕ್ಟ್ ಜಾಸ್ತಿ ಆಗ್ಬೋದು ಸ್ಟೆಪ್. ಆಗ ಏನಾಯ್ತಾಗ ವ್ಯತ್ಯಾಸ ಬಂತು. ಡೈರೆಕ್ಟ್ ಅಂಡರ್ ದಿ ಕಂಟ್ರೋಲ್ ಆಫ್ ದಿ ಸುಪ್ರೀಂ ಅಥಾರಿಟಿ ಅಂದರೆ ಏನಾಯ್ತಾಗ ವೆರಿ ಕ್ಲೋಸ್ ಅಂತಾಗತ್ತೆ. ಡೈರೆಕ್ಟ್ ಅಂಡರ್ ದಿ ಕಂಟ್ರೋಲ್, ಅದೇ ಅಂತರಂಗಂ ಹನುಮಾಂಶ್ಚ. ವಾಯುದೇವರು ಮೂರು ರೂಪದಲ್ಲೂ ದೇವರಿಗೆ ಏನಾಗಿದ್ದಾರೆ? ಅಂತರಂಗ ಭಕ್ತರು ಅಂತ ಹೇಳೋದಿಲ್ಲ, ಅತ್ಯಂತ ಹತ್ತಿರದ ಭಕ್ತರಾಗಿದ್ದಾರೆ. ಬ್ರಹ್ಮಾತ್ಮಕೋ ಯಥೋ ವಾಯು ಪದಂ ಬ್ರಹ್ಮ ಮಗಾತ್ಪುರ, ಅದಕ್ಕೆ ತತ್ಕಾರ್ಯ ಸಾಧಕವು. ಈ ಎರಡೇ ಪ್ರಶ್ನೆ ಬಂದಿದ್ದರಿಂದ ಮುಂದೆ ಮಧ್ವಾಚಾರ್ಯರ ಬಗ್ಗೆ ಹೇಳ್ತಾರೆ. ಇಲ್ಲಿ ಎರಡು ಬಂತು. ಏನೋ ರಾಮಕೃಷ್ಣಾದಿ ರೂಪದಿಂದ ಪರಮಾತ್ಮ ಏನು ಮಾಡಿದ? ಬಲಕಾರ್ಯ ಮಾಡಿದ. ಇಲ್ಲಿ ಜ್ಞಾನಕಾರ್ಯ ವಿಷಯ ಇನ್ನೂ ಬಂದಿಲ್ಲ, ಆದ್ದರಿಂದ ಅದನ್ನು ಹೇಳಲಿಲ್ಲ. ಬಲಕಾರ್ಯದಲ್ಲಿ ಉಳಿದ ಎಲ್ಲರಿಗಿಂತ ಹೆಚ್ಚು ಅಂತರಂಗ ಸಾಧಕರಾಗಿದ್ದಾರೋ ವಾಯುದೇವರಾದ್ದರಿಂದ ಅವರು ಅತಿ ಶ್ರೇಷ್ಠ. ಭೂಭಾರ ಹಾರಿಣೋ ವಿಷ್ಣೋ ಪ್ರಧಾನಾಂಗಂ ಹಿಮ, ಅಲ್ಲಿ ಕನೆಕ್ಷನ್ ಇದೆ. ಅದನ್ನು ಹೇಳಿದ್ದೀರಿ, ಉಪಸಂಹಾರ ಮಾಡ್ತಿದ್ದಾರೆ ಆ ವಿಷಯನ.
ಏನಿದೆ ಅಲ್ಲಿ ರಾಮಕೃಷ್ಣಾತ್ಮನಃ ಅಂತಿರೋದು. ಅದು ಬಿಡಿ ಕೂಡಿಸಿದ ಸಂಧಿ ಬಂದಾಗ ರಾಮಕೃಷ್ಣಾತ್ಮನೋ ಅಂತ ಆಯ್ತು. ಮತ್ತು ರಾಮಕೃಷ್ಣಾತ್ಮನಃ ಈ ಆತ್ಮ ಅಂದರೆ ಸ್ವರೂಪ, ರಾಮಸ್ವರೂಪದ ಕೃಷ್ಣ ಸ್ವರೂಪದ ಶ್ರೀಹರಿ ಅಂದರೆ ರಾಮರೂಪದ ಕೃಷ್ಣ ರೂಪದ ಹರಿಗೆ, ಮೂಲ ರೂಪದ ಹರಿಗೂ ಇವರೇ, ಮೂಲ ರೂಪದ ಹರಿಗೂ ಅಂತರಂಗ ಭಕ್ತರು ವಾಯುದೇವರೇ, ಬ್ರಹ್ಮವಾಯುಗಳೇ. ಅವತಾರದಲ್ಲೂ ಕೂಡ ಅಂತರಂಗ ಭಕ್ತರು ಇವರೇ ಇದೆ. ಕೆಲಸಕ್ಕೆ ಏನು ಮಾಡ್ತಾರೆ, ಒಂದೂರಲ್ಲಿ ಒಬ್ಬರು ಇರ್ತಾರೆ, ಆ ಊರಲ್ಲಿ ಭಾರಿ ಪ್ರಧಾನ, ಇನ್ನೊಂದು ಪ್ರಧಾನ. ಆದರೆ ಆಚಾರ್ಯ ಹಾಗಲ್ಲ, ಎಲ್ಲದರಲ್ಲೂ ಕೂಡ ಅವರು ದೇವರ ಅಂತರಂಗ ಅಲ್ಲೇ ಇರಬೇಕು. ಇದು ಅರ್ಥ ಮಾಡ್ಕೊಂಡ್ರೆ ಬ್ರಹ್ಮಾತ್ಮಕೋ ಯಥೋ ವಾಯು ಪದಂ ಬ್ರಹ್ಮ ಮಗಾತ್ ಪುರ ವಾಯೋರನ್ಯಸ್ಯನ ಬ್ರಾಹ್ಮಂ ಪದಂ ತಸ್ಮಾತ್ ಸ ಏವ ಸಹ. ಹಾಗೆ ಬ್ರಹ್ಮದೇವರಾಗಲಿಲ್ಲ ಅಂತ ಪ್ರಶ್ನೆ ಬಂದರೆ ಇಲ್ಲ, ಬ್ರಹ್ಮದೇವರು ವಾಯುದೇವರಿಬ್ಬರು ಏನವರು ಸಮ. ಆದ್ದರಿಂದ ವಾಯುದೇವರು ಹೇಳಿದ್ದೆಲ್ಲ ಯಾರಿಗೆ ಅಪ್ಲೈ ಆಗುತ್ತೆ, ಬ್ರಹ್ಮದೇವರಿಗೂ ಅಪ್ಲೈ ಆಗುತ್ತೆ. ಬ್ರಹ್ಮದೇವರು ಹೇಳಿರೋದೆಲ್ಲ ವಾಯುದೇವರಿಗೂ ಅಪ್ಲೈ ಆಗುತ್ತೆ. ಬ್ರಹ್ಮಾತ್ಮಕೋ ಇಲ್ಲ ಆತ್ಮಃ ಬ್ರಹ್ಮರೂಪದ, ಬ್ರಹ್ಮರೂಪದ ಯಥೋ ವಾಯು, ವಾಯುದೇವರೇ ಹಿಂದೆ ಏನಾಗಿದ್ದರು, ಮುಂದೆ ಬ್ರಹ್ಮದೇವರಾಗ್ತಾರೆ. ಬ್ರಹ್ಮದೇವ್ರ ಹಿಂದೆ ಏನಾಗಿದ್ದರು, ವಾಯುದೇವರಾಗಿದ್ದರು. ಆದ್ದರಿಂದ ವಾಯುದೇವರು ಹೇಳಿದ್ದು ಅವ್ರಿಗೆ ಹೇಳಿದ್ದು ಇಬ್ಬರಿಗೂ ಅನ್ವಯ. ಯಾರಿಗೆ? ಅಯ್ಯೋ ಲಿಸ್ಟೇ ಇದೆಯಲ್ಲ, ಹರಿಕಥಾಂಸಾರ ಓದಿ ಪಾಹಿ ಕಲಿಗೆ ಸ್ವತೇಜ ದಾಸನೆ ಅಂತ ಶುರು ಮಾಡ್ತಾರೆ. ಆ ಕಡೆಯಿಂದ ಅವ್ರು 8 ಜನ ಇದ್ದಾರೆ. ಲಾತವ್ಯ ಅಂತ ಹಿಂದೆ ಇರೋದು. ಬ್ರಹ್ಮಾತ್ಮಕೋ ಯಥೋ ವಾಯು ಪದಂ ಬ್ರಹ್ಮ ಮಗಾತ್ ಪುರ ವಾಯೋರನ್ಯಶ್ಚನ ಬ್ರಾಹ್ಮಂ ಪದಂ ತಸ್ಮಾತ್ ಸ ಏವ ಸಹ. ಹೋಗಿ ಅದೇ ರೀತಿ ರುದ್ರಾದಿ ದೇವತೆಗಳು ಪದವಿಗೆ ಬರ್ತಾರೋ ಮೇಲಕ್ಕೆ ಅಂದರೆ ಬರೋದಿಲ್ಲ. ವಾಯೋರನ್ಯಸ್ಯ ಅದರ ರುಚಿಗಳು ಬಿಟ್ಟರೆ ಬೇರೆ ಯಾರೂ ಕೂಡ ಯಾವ ಪದವಿ ಬರಲಿಕ್ಕೆ ಸಾಧ್ಯ ಇಲ್ಲ, ಬ್ರಾಹ್ಮಂ ಪದಂ ಹೊಂದಕ್ಕೆ ಸಾಧ್ಯ ಇಲ್ಲ. ತಸ್ಮಾತ್ ಸ ಏವ ಸಹ. ಆದ್ದರಿಂದ ವಾಯುದೇವರು ಬ್ರಹ್ಮದೇವರಾದ್ದರಿಂದ, ಬ್ರಹ್ಮದೇವರು ವಾಯುದೇವರಾದ್ದರಿಂದ ಇಬ್ಬರು ಸಮ. ಆದ್ದರಿಂದ ಅವರ ಅಂತರಂಗ ಸಾಧಕರದು ಮತ್ತೆ ಹೇಳಬೇಕಾಗಿಲ್ಲ ಅಂತ ಅರ್ಥ. ಇದು ಒಂದ್ಸರ್ತಿ ಹೇಳಿದರೆ ಮುಂದೆ ಎಲ್ಲೇ ಬಂದರೂ ಕೂಡ ವಾಯುದೇವ್ರಿಗೆ ಏನು ಹೇಳಿರ್ತಾರೋ ಬ್ರಹ್ಮದೇವ್ರಿಗಿಲ್ಲ ಅಂತ ಪ್ರಶ್ನೆ ಕೇಳಬಾರ್ದು. ಮತ್ತೆ ಉತ್ತರ ಕೊಟ್ಟಾಯ್ತು. ಈಗ ಒಂದ್ಸರ್ತಿ ಉತ್ತರ ಗಟ್ಟಿ ಮಾಡಿ ಮತ್ತೆ ಅದೇ ಕೇಳ್ತಿದ್ರೆ ಮುಂದಕ್ಕೆ ಹೋಗಲಿಲ್ಲ ಅಂತ ಅರ್ಥ. ಅದೇ ಪ್ರಾಬ್ಲಮ್ ರಿಪೇರಿ ಆಗಿದೆ, ಮತ್ತೆ ಯಥಾ ಪ್ರಕಾರ ಸೇಮ್ ಪ್ರಾಬ್ಲಮ್. ಅದು ಅದನ್ನು ಮುಂದೆ ಮತ್ತೆ ಪ್ರಶ್ನೆ ಕೇಳೋದಷ್ಟು ಗಟ್ಟಿ ಮಾಡ್ಕೊಂಡ್ಬಿಡ್ಬೇಕು ಆ ವಿಷಯನ. ಹಾಂ ಪೂರ್ತಿ ಆಗಿಲ್ಲ, ಬ್ರಹ್ಮ ಪದವಿ ಬರಬೇಕು. ಆಮೇಲೆ ಅದು ವಿಶೇಷ ದೇವರ ಅನುಗ್ರಹ ವಿಶೇಷವಾಗಿದ್ದಂಥ ರೀತಿ. ಅದು ಇಬ್ಬರು ಪಾಸ್ ಆಗಿದ್ದಾರೆ, ಇಬ್ಬರು ಒಂದೇ ರ್ಯಾಂಕೆ. ಇವ್ರು ಅಪಾಯಿಂಟ್ಮೆಂಟ್ ಆಗಿದೆ, ಹಿ ಈಸ್ ಜಸ್ಟ್ ವೇಟಿಂಗ್ ಅಷ್ಟೇ. 100% ಬರೋದು ಎಲ್ಲ ನಿಶ್ಚಿತ. ನೆಕ್ಸ್ಟ್ ಇದರಲ್ಲಿ ಬರುತ್ತೆ ಅಂತಾರಲ್ಲ, ಹಾಗೆ ನೆಕ್ಸ್ಟ್ ಬ್ಯಾಚಲ್ಲಿ ಬರುತ್ತೆ. ಬ್ರಹ್ಮಾತ್ಮಕೋ ಯಥೋ ವಾಯು ಬ್ರಾಹ್ಮಂ ಪದಂ ಬ್ರಹ್ಮಮಗಾತ್ ಪುರ ವಾಯೋರನ್ಯಶ್ಚನ ಬ್ರಾಹ್ಮಂ ಪದಂ ತಸ್ಮಾತ್ ಸ ಏವ ಸಹ. ಇದಿಷ್ಟು ಗಂಡಸರ ಬಗ್ಗೆ ಆಯ್ತು. ಈಗ ಹೆಂಗಸರ ಬಗ್ಗೆ ಹ್ಯಾಕೆ ತಿಳ್ಕೋಬೇಕು ಅಂತ ಪ್ರಶ್ನೆ. ಈಗ ಅಲ್ಲಿ ಬಲದ ಪ್ರಶ್ನೆ ಬರುತ್ತಾ? ಯಾಕೆ ಯುದ್ಧಗಿದ್ದಕ್ಕೆ ಸಾಮಾನ್ಯ ಹೋಗೋದಿಲ್ಲ, ಆದ್ದರಿಂದ ಬರೋದಿಲ್ಲ. ಮಹಾಲಕ್ಷ್ಮಿ ದುರ್ಗಾ ರೂಪದಿಂದ ಮಾಡಿದ್ದಾರೆ, ಅದು ಎಕ್ಸೆಪ್ಷನ್. ಅದು ಅದರ್ವೈಸ್ ಹೇಗೆ ತಿಳ್ಕೊಬೇಕು ನಾವೀಗ? ಸ್ತ್ರೀಯರಲ್ಲಿ ಅದನ್ನು ಹೇಳ್ತಾರೆ, ಯತ್ರ ರೂಪಂ ತತ್ರ ಗುಣಾಃ ಭಕ್ತ್ಯಾದ್ಯಾಃ ಸ್ತ್ರೀಷು ನಿತ್ಯಶಃ ರೂಪಂ ಹಿ ಸ್ಥೂಲದೃಷ್ಟೀನಾಂ ದೃಶ್ಯಂ ವ್ಯಕ್ತಂ ತಥೋ ಹಿ ತತ್. ಸ್ತ್ರೀಯರಲ್ಲಿ ತಾರತಮ್ಯಕ್ಕೆ ಯಾವುದು ಕಾರಣ ಅಂತ ಕೇಳಿದರೆ, ಯತ್ರ ರೂಪಂ, ಎಲ್ಲಿ ರೂಪ ಇರುತ್ತೋ ಅಲ್ಲಿ ಏನಿರುತ್ತೆ, ಸ್ವರೂಪನೂ ಸರಿ ಇದೆ ಅಂತ. ರೂಪ ಇದ್ದಲ್ಲಿ ಸ್ವರೂಪನೂ ಸರಿಯಾಗಿದೆ, ಅದಕ್ಕೆ ತಕ್ಕಂತೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಅರ್ಥ. ಇದು ತುಂಬ ವಿಷಯಗಳು ಹೇಳ್ತಾರೆ. ಮತ್ತೆ ಯತ್ರ ರೂಪಂ ತತ್ರ ಗುಣಾಃ ಯತ್ರ ಸೋಮಃ ತತ್ರ ವನ್ನಿ ಅಂತ ಹೇಳ್ತಾರಲ್ಲ, ಹಾಗೆ ಅದೇನಂತಾರೆ ಅದಕ್ಕೆ ವ್ಯಾಪ್ತಿ ಪ್ರದರ್ಶನ ರೀತಿ. ಯತ್ರ ರೂಪಂ ಅಲ್ಲೇನಾಯಿತು, ಯತ್ರ ಬಲಂ ತತ್ರ ಗುಣಾಃ ಯಾರಿಗೆ? ಕ್ಷತ್ರಿಯರಿಗೆ. ಯತ್ರ ಜ್ಞಾನಂ ತತ್ರ ಗುಣಾಃ ಯಾರಿಗೆ? ಬ್ರಾಹ್ಮಣ. ಯತ್ರ ಧನಧಾನ್ಯಾದಿ ತತ್ರ ವೈಶ್ಯರಿಗೆ. ಯತ್ರ ವಯಃ ತತ್ರ ಶ್ರೇಷ್ಠಂ ಶೂದ್ರರಿಗೆ. ಇಷ್ಟಿಟ್ಕೊಂಡ್ಬಿಟ್ರೆ 4 ಗೊತ್ತಾಯ್ತು. ಯುಕ್ತಿ ಫಾರ್ಮ್ ಹೇಳೋಕ್ಕೂ ಬರುತ್ತೆ, ಇದು ಗೊತ್ತಾಯ್ತು. ಅದು ತಿಳ್ಕೊಳ್ಳಿ ಮತ್ತೆ ಎಲ್ಲೇ ನೋಡಿದ್ರೆ ಅಪ್ಲೈ ಮಾಡಿ ಕರೆಕ್ಟಾಗಿ ಹೊಂದುತ್ತು. ಯಾತಿ ನಿಯಮ ಎಂದೇ ವ್ಯಾಪ್ತಿ ಅಂತ ಕರೆಯೋದು. ಹೌದೌದು, ಇವತ್ತು ಉಳಿದಿರೋದು ಹಾಗೆ ತಾನೆ. ಇಬ್ಬರು ವಿದ್ವಾಂಸರು ಬರ್ತಾರೆ, ಜಾಸ್ತಿ ಸೀನಿಯರ್ ಬಗ್ಗೆ ಜಾಸ್ತಿ ಅಷ್ಟೇ ಗೌರವ ಕೊಡ್ತಾರೆ. ಇವರೇ ನಮಸ್ಕಾರ ಮಾಡ್ತಾರೆ ಎಷ್ಟೋ ಸಲ. ಅದು ರೂಪ ಇನ್ನೂ ಬಂದಿಲ್ಲ, ನಾವೇನು ನಿಯಮ ಫಸ್ಟ್ ಶುರುವಾಯ್ತು. ಈಗ ಮೊದಲೇ ಸ್ಟಾರ್ಟಿಂಗ್ ಪಾಯಿಂಟ್ ಏನು, ಯತ್ರ ರೂಪಂ ತತ್ರ ಗುಣಾಃ ಫಸ್ಟ್ ನಿಯಮ. ಗೊತ್ತಾಯ್ತಾ? ಯತ್ರ ರೂಪಂ ತತ್ರ ಗುಣಾಃ. ಯಾವ್ಯಾವ ಗುಣಗಳು ಅಂದರೆ ಭಕ್ತ್ಯಾದ್ಯಾಹ. ನಾವು ಬೇರೆದನ್ನು ಗುಣ ಅಂತ ಕರೆಯೋದಿಲ್ಲ. ಭಕ್ತಿಯಿಂದ ಸ್ಟಾರ್ಟ್ ಆಗದೆ ಹೋದರೆ ಏನಲ್ಲ, ಅವು ಗುಣಗಳೇ ಅಲ್ಲ. ಗೊತ್ತಾಯ್ತು? 1000 ಕೈದು ಹೇಳಿದರು, ಏನು +100 ಹೇಳಿದ್ದೇನೆ. ಎಲ್ಲ ಸ್ಟೇಜು ರ್ಯಾಂಕು, ಎಲ್ಲ ಇದರಲ್ಲೂ ಎಲ್ಲ. ಕೊನೆಗೆ ದೇಶದ್ರೋಹಿ ಎತ್ತು ಬಂತು. ಎಲ್ಲಿ ಬಂತಲ್ಲಿಗೆ ಒದ್ದು ಹೊರಗೆ ಹಾಕಿದ್ದಾರೆ ಅಷ್ಟೇ. ಆ ಪದ ಏನು ಮಾಡಿತ್ತು, ಅವನ್ನ ಎಲ್ಲ ಹಾಳು ಮಾಡಿಬಿಡ್ತಾವೆ. ಪ್ರತಿಯೊಂದು ಅವ್ನು ಪೋಸ್ಟು ಗೀಸ್ಟು ಸಂಬಂಧ ರಿಲೇಷನ್ಶಿಪ್ಪು ಯಾವುದೂ ಕೌಂಟ್ ಆಗಲಿಲ್ಲ. ಅದೊಂದಿದ್ದೇದು ಏನಾಗ್ತಿತ್ತು,
ಇವೆಲ್ಲ ಕೌಂಟ್ ಆಗಿಬಿಡ್ತೀವಿ. ಅರ್ಥ ಆಯ್ತಾ? ಎಲ್ಲ ಮಾಡಿ ಕಾಪಿ ಹೊಡೆದ ಮುಗಿ ಕಥೆ ಮುಗಿತಾರೆ. ಆದರೆ ಇದು ಅದೇ ಇಲ್ಲಿ ಹಾಗೇನೆ ಎಲ್ಲ ಇದೆ, ದೇವಭಕ್ತಿ ಇಲ್ಲ, ಹೋಯ್ತಾ? ದೇವಭಕ್ತಿ ಇಲ್ಲ, ಗುರುಭಕ್ತಿ ಇಲ್ಲ, ಅದೇನಾಯಿತು? ಗುಣಗಳಿಗೆ ಬೆಲೆನೇ ಇಲ್ಲ, ಬಿಗ್ ಝೀರೋ ಅದು. ಅರ್ಥ ಆಯ್ತಾ? ಯಾರು ಹೇಳ್ತಾರೆ, ನಂಬರ್ 1 ವರ್ಕರ್ ಡಿಸೊಬಿಡಿಯಂಟ್ ಟು ದಿ ಸುಪೀರಿಯರ್, ಮುಗಿದ ಕಥೆಯಲ್ಲಿ ಏನು ಮಾಡ್ತಾರೆ ಅಲ್ಲಿಗೆ? ಪನಿಷಬಲ್ ಅಫೆನ್ಸ್ ಅದು. ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಸ್ಟ್ಯಾಂಡ್ ಆಗುತ್ತೆ, ಅಷ್ಟು ಇರೋದು. ಅದ್ರ ಬಗ್ಗೆ ಗೌರವ ಕೊಡಲೇ ನಿಯಮ ಅದು. ಸುಪೀರಿಯರ್ ಎಷ್ಟೇ ಹೋಪ್ಲೆಸ್ ಆಗಿರಲಿಲ್ಲ, ವಿಷಯ ಬೇರೆ. ಸುಪೀರಿಯರ್ ಎಂಬುದು ಏನದು? ಪೋಸ್ಟ್ ಅದು ಗೌರವ ಕೊಡಲೇಬೇಕು ಅದಕ್ಕೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಜನಕ್ಕೆ ಎಲ್ಲಿ ತಪ್ತಾರೆ ಗೊತ್ತಾಗುತ್ತೆ. ಅಹಂಕಾರ ಬರೋದು ಅಲ್ಲಿ ತಪ್ಪಿದಾಗ ಬರೋ ಶುರುವಾಗುತ್ತೆ. ಯಾಕೆ ರೂಪನ ಹೇಳಿದ್ರಿ ಅಂದರೆ ಕಾರಣ ಕೊಟ್ಟರು. ರೂಪಂ ಹಿ ಸ್ಥೂಲ ದೃಷ್ಟೀನಾಂ ದೃಶ್ಯಂ ವ್ಯಕ್ತಂ ತಥೋ ಹಿ ತತ್. ಸ್ಥೂಲ ದೃಷ್ಟೀನಾಂ, ಅದಕ್ಕೆ ಜ್ಞಾನದ ಬಗ್ಗೆ ವಿಚಾರ ಮಾಡೋಕ್ಕೆ ಸಾಧ್ಯ ಇಲ್ಲದೆ ಇದ್ದವರಿಗೆ, ನಮ್ಮಲ್ಲಿ ಸ್ಥೂಲ ದೃಷ್ಟಿ ಸೂಕ್ಷ್ಮ ದೃಷ್ಟಿ ಎರಡಿದೆ. ಈಗ ಒಬ್ಬನು ಬರ್ತಾ ಇದ್ದಾನೆ, ಇಬ್ಬರು ನೋಡ್ತಾರೆ ಅವನು. ಒಬ್ಬನು ಸಾಮಾನ್ಯ ವ್ಯಕ್ತಿ, ಒಬ್ಬನು ಡಾಕ್ಟ್ರು. ಸಾಮಾನ್ಯ ವ್ಯಕ್ತಿ ಸುಮ್ಮನೆ ನೋಡ್ತಾನೆ ಅಷ್ಟೇ, ಅವ್ನು ಹೈಟು ವೇಟು ನೋಡಿ ಭಾಯಿ ಅಂದ್ಬಿಡ್ತಾನೆ. ಇವನು ನೋಡ್ತಾನೆ, ಯಾಕೋ ಅನಿಮಿಕ್ ಕಾಣ್ತೀನಿ ನೋಡೋ ಅಂತ ಹೇಳ್ತಾರೆ. ಯಾತಕ್ಕದ ಅವನಿಗೆ ಗೊತ್ತಾಗುತ್ತೆ, ಅವ್ನಿಗೆ ಅದೆಲ್ಲ ಅವನಿಗೆ ಇವ್ನು ಗೊತ್ತಾಗಲ್ಲ, ಯಾಕೆ? ಸೂಕ್ಷ್ಮ ದೃಷ್ಟಿ ಅವ್ನು. ಆರೋಗ್ಯ ದೃಷ್ಟಿಯಿಂದ ಕಾಂಪಿಟೆಂಟ್ ಅಥಾರಿಟಿ ಯಾರೋ ಡಾಕ್ಟ್ರು, ಸ್ಥೂಲ ದೃಷ್ಟಿ ಅದು. ಅದಕ್ಕೆ ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ಯಾರ್ಯಾರು ಕೊಟ್ಟರೆ, ಪ್ರೈಮ್ ಮಿನಿಸ್ಟರ್ ಕೊಟ್ಟರು ಅಕ್ಸೆಪ್ಟ್ ಮಾಡಲ್ಲ. ಅದರ ಯಾರು ಕೊಡ್ಬೇಕಂತ? ಕನ್ಸಲ್ಟ್ ಮೆಡಿಕಲ್ ಆಫೀಸರೇ ಕೊಡಬೇಕು. ಅವ್ನು ಇವ್ರು ಕಾಂಪಿಟೆಂಟ್ ಅಲ್ಲ, ಅದಕ್ಕೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಕಾಂಪಿಟೆಂಟ್. ಪ್ರೈಮ್ ಮಿನಿಸ್ಟ್ರಿಗೆ ಯಾವ ಕಾಂಪಿಟೆನ್ಸ್ ಇದೆ? ಹೇಳಿದ್ಮೇಲೆ ಇಂಪ್ಲಿಮೆಂಟ್ ಮಾಡೋ ಕಾಂಪಿಟೆನ್ಸ್ ಇದೆ. ಇವಾಗ ಡಾಕ್ಟ್ರ್ ಹೇಳ್ಬೋದು ಅಷ್ಟೇ, ಕೆಲಸ ಕೊಡೋಕ್ಕೆ ಬರಲ್ಲ ಆತನಿಗೆ. ಗೊತ್ತಾಯ್ತು? ಯಾರು ಕೊಡ್ಬೇಕಂದ್ರೆ ಮತ್ತೆ ಅಲ್ಲಿಗೆ ಹೋಗು. ಸೊ ಪವರ್ ಅದನ್ನ ಎಷ್ಟು ವೇರಿ ಆಗ್ತಾ ಹೋಗುತ್ತಾಗ, ತಿಳಿತಾ? ಇವ್ರು ಸೆಲೆಕ್ಟ್ ಮಾಡಿದ ಪ್ರೈಮ್ ಮಿನಿಸ್ಟರ್ ನೋ ಅಂದರು, ಕತೆ ಮುಗೀತಲ್ಲಿ. ಸೆಲೆಕ್ಟ್ ಮಾಡೋ ಶಕ್ತಿ ಇವನಿಗಿದೆ, ಆದರೆ ಅದನ್ನು ಫೈನಲ್ ಮಾಡೋ ಶಕ್ತಿ ಇಲ್ಲ. ಅಲ್ಲಿ ಪವರ್ ಬಂದಾಗ. ಆದರೆ ಇವ್ರು ಹಾಗಲ್ಲ, ಆಚಾರ್ಯ ಎಲ್ಲದರಲ್ಲೂ ನಂಬರ್ 1. ಆದ್ದರಿಂದ ಏನು ಬೇಕಾದ್ರೂ ಮಾಡ್ಬೋದು. ರೂಪಮ್ಮಿ ಸ್ಥೂಲ ದೃಷ್ಟಿನಾಂ ದೃಶ್ಯಂ ವ್ಯಕ್ತಂ ತಥೋ ಹಿ ತತ್. ಅಥವಾ ಒಬ್ಬ ಯಾವುದೋ ಫಿಸಿಕ್ಸ್ ಪೇಪರ್ ಯಾರಿಗೋ ಕೊಡ್ತಾರೆ, ಇಂಗ್ಲೀಷ್ ಮೇಸ್ಟ್ರು ಕೊಟ್ಬಿಡ್ತಾರೆ ನೋಡ್ಲಿಕ್ಕೆ. ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್ ಬರೆದ ನಾವು, ಇವ್ರ ಪ್ರಕಾರ ಅವರು ವೆರಿ ಗುಡ್ ಫೇಲೋ. ಕನ್ಸಲ್ಟ್ ಬರೀ ತಪ್ಪು ಹೋಯ್ತು, ಫೇಲ್ ಹೌದು. ಇವನ ಪ್ರಕಾರ ಏನಾಗಿದ್ದವನು? ಇವನ ಪ್ರಕಾರ ರ್ಯಾಂಕ್ ಬರಬೇಕಾಗಿತ್ತು, ಅವ್ರ ಪ್ರಕಾರ ಫೇಲ್ ಅವನು. ಯಾತಕ್ಕೆ? ಸ್ಥೂಲ ದೃಷ್ಟಿಗೆ ಏನು ಕಾಣಿಸ್ತೇವೆ? ಸ್ಥೂಲ ದೃಷ್ಟಿಗೆ ಬರೀ ಹ್ಯಾಂಡ್ ರೈಟಿಂಗ್ ಕಾಣಿಸ್ತು ಅಷ್ಟೇ, ನೀಟ್ನೆಸ್ ಕಾಣಿಸ್ತು. ಆದರೆ ಇವರಿಗೆ ಏನು ಕಾಣಿಸ್ತೇವೆ? ವಿಷಯ ಕಾಣಿಸ್ತೇವೆ. ವಿಷಯ ಗೊತ್ತಾಗ್ಲಿಕ್ಕೆ ಯಾರು ಬೇಕೋ? ಅದರಲ್ಲಿ ಎಕ್ಸ್ಪರ್ಟ್ ಆಗೋದು. ಮತ್ತೆ ಆ ಕನ್ಸಲ್ಟ್ ಫೀಲ್ಡ್ ಆಗಬೇಕು, ಅದರಲ್ಲಿ ಎಕ್ಸ್ಪರ್ಟೈಸ್ ಇದ್ದರೆ ಆಗ ಹೇಳ್ತಾ. ಇದು ನಮ್ಗೆ ನಾವೆಲ್ಲ ಏನು ಎಲ್ಲರಲ್ಲೂ ಸ್ಥೂಲ ದೃಷ್ಟಿಗೆ ಆಗಿಬಿಟ್ರೆ ಏನಾಗುತ್ತೆ ನಮಗೆ? ಎಲ್ಲರೂ ಒಳ್ಳೆಯವರು, ಎಲ್ಲರೂ ಕೆಟ್ಟವರು. ನಾವು ಕಂಡವ್ರು ನಮ್ಮವರಾದ್ರೆ ಭಾರಿ ಒಳ್ಳೆಯವರು, ಅವ್ರು ಏನೇ ಆಗಿರಲಿ ಅವರು. ಇದೆಲ್ಲ ಏನು ಪಕ್ಷಪಾತ ದೃಷ್ಟಿ ಜೊತೆಗೆ ಅದು ಸ್ಥೂಲ ದೃಷ್ಟಿ ಇನ್ನೇನು ಸೇರ್ಕೊಂಡ್ಬಿಟ್ಟಿದೆ. ಇಲ್ಲಿ ಪಾರ್ಶಿಯಾಲಿಟಿ ಬೇರೆ ಸೇರ್ಕೊಂಡಿದೆ, ಅದು ಯಾವುದೂ ಇರಬಾರ್ದು. ಅದು ಬಿಟ್ಟು ನೋಡಿದಾಗ ರಿಯಲ್ ವ್ಯಾಲ್ಯೂ ಗೊತ್ತಾಗುತ್ತೆ. ಹಾಂ ಇಲ್ಲಿ ವಾಯುದೇವ್ರ ಪ್ರಶ್ನೆ ಬಂದಿದೆ. ಹೆಂಗಸರ ಬಗ್ಗೆ ಹೇಳ್ತಾರೆ, ವಾಯುದೇವರು ಹೆಂಗಸರಲ್ವಲ್ಲ, ಸ್ತ್ರೀಯರ ಬಗ್ಗೆ ಹೇಳ್ತಿರೋದು ಇದು. ಸ್ತ್ರೀಯರ ಬಗ್ಗೆ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ಪುರುಷರಲ್ಲೂ ಕೂಡ ಲಕ್ಷಣ ಬಂದುಬಿಡುತ್ತೆ. ಲಕ್ಷಣ ಬಂದಾಗ ಏನು ಬರುತ್ತೆ? ಅಲ್ಲಿ ತೇಜಸ್ ಬಂದೇ ಬಿಡುತ್ತೆ. ಅದು ಕೂಡ ಅದು ಅಂಡರ್ಸ್ಟುಡ್ಡೆ. ಬಟ್ ಅಲ್ಲಿ ಎದ್ದು ಕಾಣೋದು ಯಾವ್ದು ಕಾಣುತ್ತೆ ಅಲ್ಲಿ? ಆಗ ಬಲ ಜ್ಞಾನ ಕಂಡುಬಿಡೋದ್ರಿಂದ ಅದು ಪ್ರೈಮರಿಯಾಗಿ ಸೆಕೆಂಡರಿ ಆಗುತ್ತೆ ಅಷ್ಟೇ. ಅರ್ಥ ಆಯ್ತಾ? ರೂಪಂಬಿ ಸ್ಥೂಲ ಇವತ್ತು ಅಷ್ಟೇ. ಯಾವ್ದಾದ್ರು ಪೋಸ್ಟಿಗೆ ಸೆಲೆಕ್ಟ್ ಮಾಡ್ಬೇಕಾದ್ರೆ ಅವ್ರು ಹೈಟು ವೇಟ್ ಎಲ್ಲ ನೋಡೋದಿಲ್ಲ. ಅದು ಆರ್ಮಿ ನೋಡ್ಬೋದು, ಅವ್ರು ಯಾರು ನೋಡೋದಿಲ್ಲ. ಅದಕ್ಕೆಲ್ಲ ಕೂಡ ಕುಂಟ ಫಸ್ಟ್ ರ್ಯಾಂಕ್ ಫಸ್ಟ್ ಕೆಲಸ ಸಿಗ್ತದೆ ಅವ್ರಿಗೆ. ಬಂದು ಸ್ಪೆಷಲ್ ಕೇಸಲ್ಲಿ ಬೇರೆ ಸಿಗ್ತದೆ ಅವ್ರಿಗೆ. ಇನ್ನೂ ಕೂಡ ಹ್ಯಾಂಡಿಕ್ಯಾಪ್ ರಿಸರ್ವೇಷನ್ ಮೇಲೆ ಬಂದುಬಿಡ್ತಾನೆ, ಎರಡೆರಡು ಆಗತ್ತೆ ಅವ್ನು. ಯಾಕೆ? ರೂಪ ನೋಡೋದಿಲ್ಲ ಅಲ್ಲಿ. ಭಯಂಕರ ಕುರೂಪಿ ಇರ್ತಾರೆ, ಭಯಂಕರ ಕುರೂಪಿ. ಬಟ್ ಭಾರಿ ಬ್ರಿಲಿಯಂಟ್. ಏನಂತಾರೆ ಅದಕ್ಕೆ? ಹುಡ್ಕೊಬರ್ತಾರೆ ಜನ. ಯಾತಕ್ಕೆ? ಏನು ನೋಡಲಿಲ್ಲ ಅವ್ರೀಗ ರೂಪ ನೋಡೋಕೆ ಹೋಗಲಿ. ಇನ್ನೊಂದು ಭಾರಿ ರೂಪ ಅಂತ ಅವ್ರು ಔಷಧಿ ಕೊಟ್ಟಾದ್ರೆ ಓದ ಅಂತಾರೆ ಅರ್ಥ. ಅವ್ರ ಹತ್ರ ಬದಲು ಹೋಗಬೇಡಿ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಅದು ಬೇಕಾದಿಲ್ಲ ಅಲ್ಲಿ. ಏನು ಬೇಕಲ್ಲಿ? ಈಗ ವೈದ್ಯನಿಗೆ ರೋಗವಾಸಿ ಮಾಡೋ ಶಕ್ತಿ ಇರಬೇಕು. ಅದಿಲ್ಲದೆ ಹೋದ್ರೆ ಏನು ರೂಪ ಇದ್ರೆ ಅದು ಇದ್ದರೆ ಓಕೆ. ರೂಪನೂ ಇದೆ, ಅದು ಇದೆ ಅಂದರೆ ಆಗ ಪ್ರಿಫರೆನ್ಸ್ ಜಾಸ್ತಿ ಬರುತ್ತೆ, ನ್ಯಾಚುರಲಿ ಬರುತ್ತೆ. ರೂಪಂ ಹಿ ಸ್ಥೂಲ ದೃಷ್ಟೀನಾಂ ದೃಶ್ಯಂ ವ್ಯಕ್ತಂ ತಥೋ ದೃಶ್ಯಂ ವ್ಯಕ್ತಂ ತಥೋ ಹಿ ತತ್. ಆದ್ದರಿಂದ ವ್ಯಕ್ತ ಲಕ್ಷಣವಾದ್ದರಿಂದ ರೂಪ ಕಣ್ಣಿಗೆ ಕಾಣತಕ್ಕಂಥದ್ದು. ಆದ್ದರಿಂದ ಅದನ್ನು ಕ್ರೈಟೀರಿಯಾ ಮಾಡ್ಕೊಂಡು ತೀರ್ಮಾನ ಮಾಡಬೇಕು. ನಿಜವಾದ ತೀರ್ಮಾನ ಭಕ್ತಿ ಇದ್ದಲ್ಲೇ. ಭಕ್ತಿ ಇರ್ಲಿಕ್ಕೆ ಇದು ಬೇಕು ನಮಗೆ. ಭಕ್ತಿ ಗುರುಸ್ಲಿಕ್ಕೆ ಬುದ್ಧಿವಂತ ಅಂತ ಗೊತ್ತಾಗ್ಲಿಕ್ಕೆ ಏನು ಬೇಕು ನಮಗೆ? ಮಾರ್ಕ್ಸ್ ನೋಡ್ತಾರೆ. ಗೊತ್ತಾಯ್ತಾ? ಭಾರಿ ಬುದ್ಧಿವಂತ ಮಾರ್ಕ್ಸೇ ಇಲ್ಲಲ್ರಿ, 35% ಏನು ಭಾರಿ ಬುದ್ಧಿವಂತ ಅಂತ ಹೇಳ್ತೀನಿ ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ಈಗ ಅಂದರೆ ಅವ್ನು ಬಲ್ಲ ಬುದ್ಧಿ ನಿಮಗೆ ಕಾಣ್ಲಿಕ್ಕೆ ಏನು ಬೇಕೀಗ? ಅವ್ನು ತೊಗೊಂಡಿರೋ ಮಾರ್ಕ್ಸ್ ನಮಗೆ ಸಾಕ್ಷಿ. ಈಗ ಅಷ್ಟೇ ಹೊರತು ಮಾರ್ಕ್ಸ್ ಅಷ್ಟೇ ಎಲ್ಲರಿಗೂ ಗೊತ್ತಾಗೋದು ಮಾರ್ಕ್ಸ್ ಅಷ್ಟೇ. ಕನ್ಸಲ್ಟ್ ಪರ್ಸನ್ಸ್ ಮಾತ್ರ ಏನು ಗೊತ್ತಾಗುತ್ತೆ? ಅವ್ರು ರಿಯಲ್ ವ್ಯಾಲ್ಯೂ ಗೊತ್ತಾಗೋದು, ಪ್ರಶ್ನೋತ್ತರ ಕೇಳಿದಾಗ ಗೊತ್ತಾಗೋದು. ಯಾರೋ ಒಬ್ರು ಏನಾದ್ರು ಇನ್ಸ್ಟಿಟ್ಯೂಟ್ ಸೆಲೆಕ್ಟ್ ಆಗಿಬಿಟ್ಟ. ಅವನು ಸಂಸ್ಕೃತದಲ್ಲಿ ನಡೆದಿದ್ದು ಯೂನಿವರ್ಸಿಟಿ ಸೆಲೆಕ್ಟ್ ಆಗಿಬಿಟ್ಟ. ಯಾವುದಕ್ಕೆ? ಲೆಕ್ಚರೇ ಸೆಲೆಕ್ಟ್ ಆದ. ಒಂದು 50 ವರ್ಷದ ಕೆಳಗೆ, 40 ವರ್ಷದ ಕೆಳಗಡೆ.
ಆಮೇಲೆ ಏನಾಯಿತು ಅಂದರೆ ಅವನಿಗೆ ಸಂಸ್ಕೃತ ಓದೋಕ್ಕೂ ಬರೋದಿಲ್ಲ. ಅರ್ಥ ಆಯ್ತು, ಅರ್ಥ ಹೇಳೋದಕ್ಕೆ ಬೇಡ. ಅವನು ಇಂಗ್ಲೀಷ್ನಲ್ಲೇ ಓದಿ ಪಾಸ್ ಆಗಿಬಿಟ್ಟಿದ್ದ ಹಾಗೇನೆ. ಅದರಲ್ಲಿ ಏನೋ ಮಾಡಿ ತೊಗೊಂಡು ಕ್ಲಾಸು ತೊಗೊಂಡ್ಬಿಟ್ಟಿದ್ದ. ಒಂದು 15 ದಿವಸದಿಂದ ಅಷ್ಟೇ. ಹುಡುಗರು ಓದ್ತಾರೆ, ಅವ್ರು ಓದಕ್ಕೆ ಬರ್ತಾ ಇಲ್ಲ. ಅವರೇ ರಿಸೈನ್ ಮಾಡಿ ಹೋಗ್ಬಿಟ್ಟ ಕಡೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತೆ. ಅದು ಯಾವ್ದು ಮೊದಲೇನು ಕಂಡಿತ್ತು, ಸ್ಥೂಲ ದೃಷ್ಟಿ ಏನು ಕಂಡಿತ್ತು, ಅವನು ಫಸ್ಟ್ ಕ್ಲಾಸ್ ಅವೆಲ್ಲ ಕಂಡಿತ್ತು. ಬಟ್ ಇನ್ನೂ ಸೂಕ್ಷ್ಮ ದೃಷ್ಟಿಯಲ್ಲಿ ಅದರಿಂದ ಸರಿ ಇದ್ದಿದ್ರೆ ಇರಬೇಕಾಗಿತ್ತು, ನಿಜ. ರಾಂಗ್ ಆಯ್ತು ಅಲ್ಲಿ. ಕೊನೆಗೇನಾದ ಅವನು ನಾಚಿಕೆ ಆಯಿತು, ಹೊರಟೋಗ್ಬಿಟ್ಟ ಅವನೇ. ಹಾಂ, ಎಲ್ಲ ಇದ್ದ ಇವತ್ತಿದ್ದಾರೆ ಆತ. ತುಂಬ ವಯಸ್ಸಾಗಿದೆ ಇದ್ದಾರೆ. ಅವು ಎಲ್ಲೋ ಸೇರಿಕೊಂಡು ಮತ್ತು ಕಷ್ಟಪಟ್ಟು ಓದಿ ಏನೋ ಮಾಡಿ ಯಾವುದೋ ಒಂದು ಕಾಲೇಜಲ್ಲಿ ಯೂನಿವರ್ಸಿಟಿಗೆ ಆಗಲಿಲ್ಲ. ಯಾವುದೋ ಕಾಲೇಜಿನಲ್ಲಿ ಪ್ರೈಮರಿ PUC ಯಾವುದೋ ಕಾಲೇಜಲ್ಲಿ ಲೆಕ್ಚರರ್ ಅದು. ಅದು ಕಷ್ಟಪಟ್ಟು ಸ್ವಲ್ಪ ದಿವಸ ಆದಮೇಲೆ ತಕ್ಷಣ ಆಗಲೇ ಇಲ್ಲ. ಅದಕ್ಕೆ ಸ್ವಲ್ಪ ಸ್ಟಡಿ ಮಾಡಿ ಅಭ್ಯಾಸ ಮಾಡ್ಕೊಂಡು ಹೋಗಿದ್ದು. ಅಂಥವ್ರು ಇವತ್ತಿಗೂ ಎಷ್ಟು ಆ ಥರ ಇರ್ತಾರೆ. ಅದು ಸ್ಥೂಲ ದೃಷ್ಟಿ ಸೂಕ್ಷ್ಮ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈ ಟಿಕೆಟ್ ತೊಗೊಂಡಿದ್ದೀವಲ್ಲ, ಕಂಡಕ್ಟ್ರಿಗೆ ಏನು ಆಧಾರ? ಈಗ ಟಿಕೆಟ್ ತೋರಿಸ್ಬಿಟ್ರೆ ಆಯ್ತು ಅಷ್ಟೇ. ನಾನು ಅಂತ ತೊಗೊಂಡಿದ್ದು ಕತೆ ಶುರು ಮಾಡ್ತಾನೆ. ಅಲ್ಲಿ ತೊಗೊಂಡೆ ಇಲ್ಲಿ ತೊಗೊಂಡೆ ಅಂತ ಕೊನೆ ಟಿಕೆಟ್ ತಂದಿಲ್ಲ, ಮೊದಲು ಹಿಡಿದೋಗು ಅಂತ ಹೇಳ್ತಾನೆ. ಮೊದಲು ಕತೆ ಹೇಳಿದವ್ ನಾನು ಯಾರು ಗೊತ್ತಾ ಅಂತ ಹೇಳಿಬಿಟ್ಟು, ಕೊನೆಗೆ ಉತ್ತರ ಕೊಟ್ಟೆ ಟಿಕೆಟ್ ತಂದಿಲ್ಲ ಅಂತೇಳಿ. ಮೊದಲೇ ಹೇಳಬಾರ್ದಾಗಿತ್ತು ರೆಡಿ ಅಂತ ಕಳಿಸ್ಬಿಟ್ಟ. ನಮಗೆ ಗೊತ್ತಾಗೋದೇನೀಗ ಅವನು ಸರಿಯಾಗಿ ತೊಗೊಂಡಿದ್ದಾನೆ ಅಂತ ಟಿಕೆಟ್ ತೋರಿಸ್ಬೇಕು ಅಷ್ಟೇ. ಅವನು ಟಿಕೆಟ್ ನಾನು ತೊಗೊಂಡಿದ್ದೀನಿ, ಬ್ಯಾಂಕ್ ಲಾಕರಲ್ಲಿ ಇಟ್ಟಿದ್ದೀನಿ ಶುರು ಮಾಡಿದೆ ವಾಕ್ಯಾರ್ಥ ಅಂತ. ಟಿಕೆಟ್ ತೊಗೊಳೋದು ಎಷ್ಟು ಮುಖ್ಯನೋ ಏನಾಗಬೇಕದ ಜೊತೆಗೆ ಇದ್ದು ತೋರಿಸ್ಬೇಕಾದ್ದು ಮುಖ್ಯ. ಲಾಕರಲ್ಲಿ ಇಟ್ಟು ಎಲ್ಲ ಅದ್ರ ಉತ್ತರ ಕೊಟ್ಟರೆ ಏನು ವ್ಯವಹಾರ ಮಾಡೋದು ಹೇಗೆ? ಪ್ರತಿಯೊಬ್ಬರು ಅದೇ ಯಾವುದು ಉತ್ತರ ಕೊಟ್ಟರೆ ಶುರು ಮಾಡಿ ಅವ್ನು ಹೆವಿ ಕರೆಕ್ಟ್ ಅದು ಹೇಳಿರ್ಬೋದು, ಅದು ತಪ್ಪೇ ಅದು. ಇವನು ಹೇಳಿ ದೊಡ್ಡಪ್ಪ ಎಲ್ಲ ಕರೆಕ್ಟು, ಎಲ್ಲ ಒಪ್ತೀನಿ ನಾನು, ಈಗ ಹತ್ತಿರಲ್ಲ ಅದು ಕೊಡೋದಿಲ್ಲ ಅಷ್ಟೇ. ಮುಂದೆ ತೋರಿಸ್ಬೇಕಾದ್ರೆ ವಾಪಸ್ ಟಿಕೆಟ್ ದುಡ್ಡು ವಾಪಸ್ ತೊಗೋಬೇಕಾರೆ ಅದನ್ನು ಕೊಟ್ಟು. ಈಗಂತೂ ಟಿಕೆಟ್ ತೊಗೋಬೇಕು. ಇದು ಅರ್ಥ ಮಾಡಿಕೊಂಡ್ರೆ ಇಲ್ಲಿದೆ ಅಂತ ಅರ್ಥ ತಿಳಿಯುತ್ತೆ ನಾವು. ಬ್ರಹ್ಮಾತ್ಮಕೋ ಯಥೋ ರೂಪಂ ಹೇ ಸ್ಥೂಲ ದೃಷ್ಟೀನಾಂ ದೃಶ್ಯಂ ವ್ಯಕ್ತಂ ತಥೋ ಹಿತತ್ ಪ್ರಾಯೋ ವೇತ್ತುಂ ನ ಶಕ್ಯಂತೆ ಭಕ್ತ್ಯಾದ್ಯ ಸ್ತ್ರೀಷು ಯತ್ತತಃ. ಸಾಮಾನ್ಯವಾಗಿ ಭಕ್ತ್ಯಾದಿ ಗುಣಗಳು ಸ್ತ್ರೀಯರಲ್ಲಿ ಸ್ಪಷ್ಟವಾಗಿ ಕಾಣೋದು ಭಾಳ ಕಷ್ಟ ಆದ್ದರಿಂದ, ಯಾಕೆ ಕ್ಲೋಸ್ ಕಾಂಟ್ಯಾಕ್ಟ್ ಬರೋ ಚಾನ್ಸಸ್ ಭಾಳ ಕಡಿಮೆ ಆದ್ದರಿಂದ ನಮಗೆ ಗೊತ್ತಾಗೋದು ರೂಪ ಅಷ್ಟೇ. ಯಾಸಾಂ ರೂಪಂ ಗುಣಾಸ್ತಾಸಾಂ. ನೋಡಿ, ಸ್ತ್ರೀಲಿಂಗ ಬದಲಾಯಿಸ್ತಾರೆ. ಎತ್ರ ರೂಪಂ ತತ್ರ ಗುಣ ಎಂಬುದು ರೂಪಂ ಎಂಬುದು ನಪುಂಸಕಲಿಂಗ ಆಯಿತು, ಅವು ಆ ಬಯ ಉಪಯೋಗಿಸಿದರು. ಇಲ್ಲಿ ಹೇಳ್ಬೇಕಾದ್ರೆ ಏನು ಮಾಡ್ತಾರೆ, ಯಾಸಾಂ ರೂಪಂ ಅಂತ ಮಾಡಿಬಿಟ್ರು. ಅದು ಅವ್ಯಯವಾಗಿ ಮಾಡಿದ್ರು. ಯಾಸಾಂ ರೂಪಂ ಗುಣಾಸ್ತಾಸಾಂ. ಯೇಷಾಂ ಅಂದರೆ ಯಾವುದದು? ಯೇಷಾಂಗೂ ಯಾಸಾಂಗೂ ಏನು ವ್ಯತ್ಯಾಸ? ಯೇಷಾಂ ಪುಲ್ಲಿಂಗ, ಇದು ಅದು ನಪುಂಸಕಲಿಂಗನೂ ಆಗುತ್ತೆ, ಇದು ಸ್ತ್ರೀಲಿಂಗ ಇದು. ಆದ್ದರಿಂದ ಯಾಸಾಂ ರೂಪಂ ತಾಸಾಂ ಗುಣಾಹ. ಇವ್ರಿಗೆ ಹೇಳ್ಬೇಕಾದ್ರೆ ಯೇಷಾಂ ಬಲಂ ತೇಷಾಂ ಗುಣಾಹ. ಯಾರಿಗೆ ಹೇಳಬೇಕಾದ್ರೆ? ಗಂಡಸರಿಗೆ ಹೇಳಬೇಕಾದ್ರೆ ಅದು. ಇಲ್ಲಿ ಯಾಸಾಂ ರೂಪಂ ಗುಣಾಸ್ತಾಸಾಂ ಭಕ್ತ್ಯಾದ್ಯ ಇತಿ ನಿಶ್ಚಯ. ಈ ಭಕ್ತ್ಯಾದಿ ಗುಣಗಳಿವೆ ಎಂಬ ನಿಶ್ಚಯವಾದಂಥ ಪ್ರೂಫ್ ಅದು. ಇದನ್ನ ಅರ್ಥ ಮಾಡಿಕೊಂಡ್ರೆ ಇವತ್ತು ಯಾಕೆ ಮಾರ್ಕ್ಸ್ ಕಾರ್ಡ್ ಹೇಗೆ ಡೆಸಿಸಿವ್ ಆಗಿ ತೋರಿಸುತ್ತೋ ಹಾಗೆ ಅವನ ಯೋಗ್ಯತೆನ ಹಾಗೆ ತೋರಿಸುತ್ತಿಲ್ಲಿ. ಆಗ ಮುಂದಿನ ಪ್ರಶ್ನೆ ಬಂತು, ಹಾಗಿದ್ರೆ ಎಂಥ ಮಹಾ ಕೆಟ್ಟ ಗುಣದವರು ಭಾರಿ ರೂಪವಸಿಯಾಗಿರ್ತಾರೆ. ಗೊತ್ತಾಯ್ತಾ? ಎಷ್ಟೋ ಜನ ವೇಶ್ಯಾಸ್ತ್ರೀಯರು ಬದಲಾದವರಿಗೆ ಸೌಂದರ್ಯ ವೇಶ್ಯ ವೃತ್ತಿನೇ ನಡೆಯಲಿಕ್ಕೆ ಸಾಧ್ಯ ಇಲ್ಲ ಅವ್ರ ಕೈಲಿ. ಮತ್ತು ಅವ್ರು ಆ್ಯಕ್ಚುಲಿ ಏನಲ್ಲ, ಈ ಗುಣ ಇಲ್ಲ. ಕೆಲವು ವೇಶ್ಯರು ಸದ್ವೇಶ್ಯರು ಇರ್ತಾರೆ, ಅದು ಬೇರೆ, ಅದು ಎಕ್ಸೆಪ್ಷನ್ಗಳು, ಪಿಂಗಲ ಅಂತ ಎಕ್ಸೆಪ್ಷನ್ಗಳು. ಜನರಲಿ ಸಾಮಾನ್ಯವಾಗಿ ಇರಲಿಕ್ಕಿಲ್ಲ. ಅವಾಗೇನು ಮಾಡಬೇಕು ಅಂದರೆ, ಯಾತಕ್ಕೆ ಕಾರಣ ಕೊಡ್ತಾರೆ, ರೂಪದಲ್ಲಿ 2 ವಿಧ, ಬಲದಲ್ಲಿ 2 ವಿಧ ಅಂತ ಹೇಳಿದರು. ಏನಂತ? ಸ್ವಾಭಾವಿಕ, ವರ, ಅಸ್ತ್ರ ಅವೆಲ್ಲ ಇದ್ರೆ ಕೌಂಟ್ ಆಗಲ್ಲ ಅಂತ ಹೇಳಿದರು. ಇಲ್ಲೂ ಕೂಡ ತಚ್ಚ ನೈಸರ್ಗಿಕಂ ರೂಪಂ, ನ್ಯಾಚುರಲ್ ರೂಪ ಇರಬೇಕೆ ಹೊರತು ಮೇಕಪ್ ರೂಪ ಇರಬಾರದು. ಹಿಂದೆಲ್ಲ ಆ ಥರ ಆಗಿದೆ. ಸಾಮಾನ್ಯ ಕಪ್ಪು ಇದ್ದರೆ ಪೇಂಟ್ ಗಿಂಟ್ ಹೊಡೆದು ಫಸ್ಟ್ ಕ್ಲಾಸ್ ಬದಿ, ಆಮೇಲೆ ಗೊತ್ತಾಗಿದೆ ಕಪ್ಪು ಅಂತ ಏನಾಗಿದೆ. ಡೈವರ್ಸ್ ಕೇಸ ಎಲ್ಲ ಆಗಿದೆ. ಹಿಂದೆ ಡೈವರ್ಸ್ ಆಗ್ತಿರಲಿಲ್ಲ, ಭಾಳ ಹಿಂದೆ. ಜೀವನ ಪೂರ್ತಿ ಒದ್ದಾಡ್ಕೊಂಡು ಆ ಥರ ಇರೋ ಮೋಸ ಅದು. ಆ ಕಾಲಕ್ಕೆ ಅಲಂಕಾರ ಮಾಡಿಬಿಟ್ಟಿದ್ರು. ಆಮೇಲೆ ನೋಡಿದರೆ ಇಲ್ಲೇ ಇಲ್ಲ, ಸುಳ್ಳು ತೋರಿಸಿದ್ದಾರೆ. ಅದೇನೋ ನೈಸರ್ಗಿಕ ಅಲ್ಲ, ನೈಸರ್ಗಿಕ ಅಲ್ಲ. ತಚ್ಚ ನೈಸರ್ಗಿಕಂ ರೂಪಂ ದ್ವಾತ್ರಿಂಶಲ್ ಲಕ್ಷಣ ಇರ್ಯುತಂ. ನಿಜವಾದ ರೂಪಕ್ಕೆ ಲಕ್ಷಣ ಏನು ಅಂದರೆ ಬರೀ ಕಲರ್ ಅಲ್ಲ, ಗೊತ್ತಾಯ್ತಾ? ಲಕ್ಷಣ ಇರಬೇಕು. ಕಲರ್ ಭಾರಿ ಕಲರ್ ಲಕ್ಷಣನೇ ಇಲ್ಲ ಅಂತ ಹೇಳ್ತಾರೆ. ಭಾರಿ ಕಲರ್ ಲಕ್ಷಣ ಇಲ್ಲ, ಭಾರಿ ಕಪ್ಪು ಭಾರಿ ಲಕ್ಷಣ. ಅದು ಎಲ್ಲಿ ಸೌಂದರ್ಯ ಬರುತ್ತಾಗ? ಲಕ್ಷಣದ ಬರುತ್ತೆ. ದ್ವಾತ್ರಿಂಶಲ್ ಲಕ್ಷಣ ಇರ್ಯುತಂ. ಇದ್ರ ಗಂಡಸರಿಗೆ ಅಭಿಪ್ರಾಯ ಐತಿ. ಈಗ ದ್ವಾತ್ರಿಂಶ ಲಕ್ಷಣ ವಾಯುದೇವರಿಗೆ ಇರೋದ್ರಿಂದ ಅವರು ಭಾರತೀ ದೇವಿ ಭಾರಿ ರೂಪವತಿ, ಆದರೆ ವಾಯುದೇವರು ಇನ್ನೂ ಜಾಸ್ತಿ. ಯಾಕೆಂದರೆ ಲಕ್ಷಣ ಇನ್ನೂ ಸ್ಪಷ್ಟ ಇರೋ. ಇಬ್ಬರು 37 ಲಕ್ಷಣ ಇದೆ. ಕ್ಲಾರಿಟಿ ವೈಸ್ ಏನಿದೆ ಈಗ ಸ್ವಲ್ಪ ಜಾಸ್ತಿ ಇದೆ, 100 ಗುಣ ಜಾಸ್ತಿ ಆದ್ದರಿಂದ ಕ್ಲಾರಿಟಿ ವೈಸ್ ವೇರಿ ಆಯ್ತು. ಆ ದೃಷ್ಟಿಯಲ್ಲಿ ಅದು ಜೊತೆಗೆ ಹೊಂದಿವೆ. ಅದಕ್ಕೆ ಮನ್ಮಥ ಆತ ಗಂಡಸೆ ರೂಪಕ್ಕೆ ಹೆಸರಾಗಿದ್ದಾನೆ, ಸಾಟ್ ಮನ್ಮಥ ಅಂತ ಹೇಳಿಬಿಟ್ಟು. ಆ ಅರ್ಥದ ಅದ್ರ ನಿಜವಾಗ್ಲೂ ಮನ್ಮಥ ಲಕ್ಷಣಗಿಂತ ವಾಯುದ ಲಕ್ಷಣ ಭಾರಿ ಜಾಸ್ತಿ. ನಿಜವಾದ ಸಾಕ್ಷಾನ್ಮತ ಬಂದ ಎಲ್ಲಿ ಬರೋದು, ಅದು ಬಿಟ್ಟು ಬಿಟ್ಟಾಗ
ಆ ಗುಣ ಬಿಟ್ಟು ತಗೊಂಡಾಗ ಆ ರೂಪ ಇದರಲ್ಲಿ ಕಂಪ್ಯಾರಿಟಿವ್ ಮೆರಿಟಲ್ಲೇ ಹೊರತು ಒಟ್ಟು ಸೌಂದರ್ಯಾದಿಗಳಲ್ಲಿ ವಾಯುದೇವರೇ ಶ್ರೇಷ್ಠ. ದ್ವಾತ್ರಿಂಶಲ್ ಲಕ್ಷಣ ಇರ್ಯುತಂ ನಾ ಅಲಕ್ಷಣಂಬಪು. ಇದನ್ನು ಏನಾಯಿತು ಅಂದರೆ ಬೇರೆ ಏನೇ ಅಲಂಕಾರ ಮಾಡಿದರೂ ಕೂಡ ಅದರಿಂದ ರೂಪ ಬಂದರೆ ಅದು ನಿಜವಾದ ರೂಪ ಅಲ್ಲ. ಅದಕ್ಕೆ ನಿರಾಭರಣ ಅಂತ ಕರೀತಾರೆ. ಆಭರಣವಿಲ್ಲದೆ ಅಲಂಕಾರವಿಲ್ಲದೆ ಇರೋ ಸೌಂದರ್ಯ ಏನಂತ ಕರೀತಾರೆ? ನ್ಯಾಚುರಲ್ ಬ್ಯೂಟಿ. ನ್ಯಾಚುರಲ್ ಬ್ಯೂಟಿ ಇದ್ದರೆ ಅಲ್ಲಿ ಭಕ್ತಿಯಾದಿಗಳು ಇರ್ತವೆ ಅಂತ ಅರ್ಥ. ಹಾಂ ಅದೇ ಅದೇ ಪದ ಉಪಯೋಗಿಸಿದರು. ತಚ್ಚ ನೈಸರ್ಗಿಕಂ ರೂಪಂ ದ್ವಾತ್ರಿಂಶಲ್ ಲಕ್ಷಣ ಇರ್ಯುತಂ ಮತ್ತು ನಾಲಕ್ಷಣಂ ವಪುರ್ ಮಾತ್ರಂ ಗುಣಹೇತು ಕಥಂಚನ. ಆದರೆ ದೇಹ ಮಾತ್ರ ಭಾರಿ ಸುಂದರವಾಗಿ ಕಾಣುತ್ತೆ, ಲಕ್ಷಣ ಇಲ್ಲೇ ಇಲ್ಲ. ಅದು ಯಾವುದಕ್ಕೆ ಕೌಂಟ್ ಆಗಲ್ಲ? ಅದು ಬರುವ ತಾರತಮ್ಯ ಕೌಂಟ್ ಆಗೋದಿಲ್ಲ. ಅವ್ರ ಭಕ್ತಿಯಾದಿಗಳು ಅಪ್ಲಿಕಬಲ್ ಅಲ್ಲೇ. ಆದರೆ ಇವತ್ತು 90% ಜನ ಅಲಂಕಾರಾದಿಗಳಿಂದ ಕಂಡ್ರೆ ಅಲಂಕಾರ ಎರಡು ವಿಧ. ಈ ಪೌಡ್ರು ಸ್ನೋ ಇತ್ಯಾದಿ ಒಂದು ಅಲಂಕಾರಗಳು, ಬಂಗಾರ ಇತ್ಯಾದಿ ಅಲಂಕಾರಗಳು, ಅದೆಲ್ಲ ಏನೇ ಇದ್ದರೂ ಕೂಡ ಅದು ಕೌಂಟ್ ಆಗೋದಿಲ್ಲ. ಅನಾಲಕ್ಷಣಂ ವಪುರ್ ಮಾತ್ರಂ ಗುಣಹೇತು ಕಥಂಚನ. ಎಷ್ಟು ಹೇಳ್ತಾರೆ ಶೂರ್ಲಿ. ಕಥಂಚನ ಯಾವ ರೀತಿಯಲ್ಲೂ ಕೂಡ ಬರೀ ದೇಹದ ಸೌಂದರ್ಯ ಇದ್ದರೆ ಅದರ ಗುಣಕ್ಕೆ ಕಾರಣ ಅಂತ ತಿಳಿಬಾರದು. ಇವತ್ತು ಸಾಮಾನ್ಯವಾಗಿ ಆ ಕಾನ್ಸೆಪ್ಟ್ ಬಂದಿದ್ದರಿಂದನೇ ಎಷ್ಟೋ ಜನಕ್ಕೆ ಅನಂತರ ಭಾರಿ ದುಃಖ ಪಡ್ತಾರೆ. ಆಸುರೀಣಾಂ ವರಾದೇಸ್ತು ವಪುರ್ ಮಾತ್ರಂ ಭವಿಷ್ಯತಿ ನಲಕ್ಷಣ. ಯಾತಕ್ಕೆ ಈ ಮಾತು ಹೇಳಿದ್ದು? ನೀವು ಹೇಳ್ತೀರಿ ರೂಪ ಟೆಸ್ಟ್ ಅಂತೇಳಿ, ಬರೀ ರೂಪ ಸಾಲದು ಅಂತೀರಿ, ಲಕ್ಷಣ ಬೇಕು ಅಂತೀರಿ. ಲಕ್ಷಣಯುಕ್ತವಾದ ರೂಪ ಅಂತ ಆಯ್ತು. ಈಗ ಲಕ್ಷಣಯುಕ್ತವಾದ ರೂಪ ನಿಜವಾದ ರೂಪ ಅಂತ ಆಯಿತು. ಹಾಗೆ ಲಕ್ಷಣ ಇಲ್ಲದೇನೋ ರೂಪ ಬರುತ್ತಾ ಅಂತ ಕೇಳಿದರೆ ಆಸುರೀಣಾಂ ವರಾದೇಸ್ತು ವಪುರ್ ಮಾತ್ರಂ ಭವಿಷ್ಯತಿ ನ ಲಕ್ಷಣಾನಿ ಅತಸ್ತಾಸಾಂ ನೈವ ಭಕ್ತಿ ಕಥಂಚನ. ಆಸುರೀಣಾಂ ಅಸುರ ಸ್ತ್ರೀಯರಿಗೆ ವರಾದೇಹೆ ವರ ಮೊದಲಾದ ಕಾರಣದಿಂದ ವಪುರ್ ಮಾತ್ರಂ ಭವಿಷ್ಯತಿ ದೇಹದ ಅಲಂಕಾರ ಮಾತ್ರ ಭಾರಿ ಕಷ್ಟಪಟ್ಟರೆ ಪೊಲೀಸ್ ಡ್ರೆಸ್ ಹಾಕ್ಬೋದು ಅಷ್ಟೇ, ಯೂನಿಫಾರ್ಮ್ ಹಾಕ್ಬೋದೇ ಹೊರತು ಏನಲ್ಲ ಅದು ಕಾಂಪಿಟೆನ್ಸ್ ಇಲ್ಲ. ಸ್ಟೆಥೋಸ್ಕೋಪ್ ಹಾಕೋ ಹಿಡ್ಕೊಂಡು ಏಪ್ರಿಲ್ ಹಾಕೊಂಡು ಹೊಟ್ಬಿಟ್ಟು ನೋಡೋರಿಗೆ ಡಾಕ್ಟರ್ ಅಂತ ಕಾಣಿಸ್ತಾನೆ ಪಾಪ ಅವನು. ಗೊತ್ತಾಯ್ತು. ಎಷ್ಟೋ ಜನ ಹೇಳಿದ್ದೆ ಇದ್ದಾರೆ, ಕರಾಟೆ ಕಾಲೇಜಿದ್ದಾಗ ಅವನು ಮುಂದೆ ಅಟೆಂಡರ್ ಕೂತಿರ್ತಿದ್ದ. ಅವ್ನು ಏನಂದ್ರೆ ಒಂದು ದೊಡ್ಡ ಮಿಲಿಟರಿ ಡ್ರೆಸ್ ಇದ್ದಾಗ ಬಣ್ಣದ ಹಾಕಿಟ್ಟು ದೊಡ್ಡ ಕ್ಯಾಪ್ ಬೇರೆ, ಪ್ರಿನ್ಸಿಪಾಲ್ ಸಿಬ್ಬರು ಇವರಿಗೆ ಸಲ್ಯೂಟ್, ಎಲ್ಲ ಇವರಿಗೆ ನಮಸ್ಕಾರ ಹೊಡೆದ್ಬಿಡ್ತಾರೆ ಪಾಪ. ಹೊಸ ಹುಡುಗರು ಬಂದರೆ ಇವನಿಗೆ ಪ್ರಿನ್ಸಿಪಾಲ್ ಅಂತ ಕರೆದು ಬಿಡ್ತಾರೆ, ಯಾಕಂದರೆ ಅಷ್ಟು ಜೋರು ಇರುತ್ತೆ. ಬಟ್ ಒಳಗೆ ಏನಿಲ್ಲ ಅದರಲ್ಲಿ. ಎಷ್ಟು ಫ್ಯಾನ್ಸಿ ಡ್ರೆಸ್ ಅಂತ ಆ ಟೈಪ್ ಆಗುತ್ತೆ. ಆದ್ದರಿಂದ ಇವೆಲ್ಲ ಫ್ಯಾನ್ಸಿ ಡ್ರೆಸ್ ಇದ್ದಾಗೆ ಹೊರತು ಯಾರಿಗೆ ನಿಜವಾದ ಗುಣ ರೂಪ ಇಲ್ಲ, ಅದು ಈ ರೂಪಕ್ಕೆ ಕೌಂಟ್ ಆಗಲ್ಲ. ಅಲಕ್ಷಣಾದಿ ಅತಸ್ತಾಸಾಂ. ಈ ರೀತಿ ಕೇಸ್ ಇದೆಯಾ? ವರಾದಿಗಳಿಂದ ಆಗ್ತಾರ ಅಂದರೆ ಪೂತನೆ ಹೇಗೆ ಬಂದವಳಾಗ, ಮತ್ತೆ ಶೂರ್ಪಣಿಕೆ ರೂಪ ಬದಲಾಯಿಸಲಿ ಹಾಗೆ ಬಂದವಳು, ಯಾವುದೇ ಸೌಂದರ್ಯ ತಿಳ್ಕೊಂಡ್ಬಿಟ್ಟಿಲ್ಲ ಅಷ್ಟೇ ಅವಳು. ಅದೇ ರೀತಿಯಲ್ಲಿ ಹಿಡಿಂಬ ಹಾಗೆ ರಾಕ್ಷಸಿಯಾಗಿದ್ದಾಗಿ ಭೀಮಸೇನ ಹತ್ರ ಬರೋ ಕರ್ಮಾತ್ರ ಹೇಗೆ ಬಂದ್ಲಾಕೆ ಒಳ್ಳೆ ರೂಪವತಿಯಾಗೇ ಬಂದು. ಇಂಥದ್ದು ಬೇಕಾಷ್ಟು ಕಡೆಗೆ ದೃಷ್ಟಾಂತ ಇರೋದ್ರಿಂದ ಅದೇನು ನಮ್ಮ ಅಸಾಧ್ಯ ಅಲ್ಲ. ಇವತ್ತಿಗೂ ಅಂಥದ್ದು ಬೇಕಾದ ದೃಷ್ಟಾಂತಗಳಿವೆ ಪುರಾಣದಲ್ಲೇ, ಇದರಲ್ಲಿ ಕಾಮರೂಪ ಬರದಿಂದ. ರಾವಣ ಕೂಡ ಯಾವಾಗಲೂ 20 ಕೈಯಿಂದಲೇ 10 ಕೈಯಿಂದ ಓಡಾಡ್ತಿರಲಿಲ್ಲ. ಕಾಮರೂಪಿ ಅವನು 10 ತಲೆ 20 ಕೈಯಿಂದ ಬರೋದಾಗಿದ್ದರೆ ಆ ಸನ್ಯಾಸಿ ವೇಷ ಹಾಕ್ಕೊಂಡಿದ್ರು ಕೂಡ ಸೀತಾಕೃತಿ ಮುಂದೆ ಏನಾಗ್ತಿತ್ತಲ್ಲಿ ರಾವಣ ಅಂತ ಗೊತ್ತಾಗ್ಬಿಡ್ತಿದ್ದ. ಅರ್ಥ ಆಯ್ತಾ ಈಗ? ಅದರಿಂದ ಹೇಗೆ ಬಂದವನು? ಯಾರು ಯತಿ ವೇಷದಲ್ಲಿ ಒಂದು ಮುಖ ಹಾಗೆ ಬಂದವನು. ಅಪಹರಣ ಮಾಡಕ್ಕೆ ಕೂಡ ಫುಲ್ ರೂಪ ತಗೊಂಡು, ಒರಿಜಿನಲ್ ರೂಪ ತಗೊಂಡು ಬಂದೆ. ಇದು ಕಾಮರೂಪಿ ಅಂದರೆ ಆ ಥರ. ಇವತ್ತು ಪ್ಲಾಸ್ಟಿಕ್ ಸರ್ಜರಿ ಅಂತ ಚೇಂಜ್ ಮಾಡಿಬಿಡ್ತಾರೆ. ತುಂಬ ಜನ ಇಂಟರ್ನ್ಯಾಷನಲ್ ಗುಂಡಾಸಿರ್ತಾರೆ, ಅವ್ರು ವಾಂಟೆಡ್ ಬೈ ಆಲ್. ಏನು ಮಾಡ್ತಾರೆ ಗೊತ್ತಾಗ? ಪ್ಲಾಸ್ಟಿಕ್ ಸರ್ಜರಿ ರೂಪ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ಎದುರು ಸಿಕ್ಕರು ಗೊತ್ತಾಗಲ್ಲ. ಅಂಥವ್ರು ಇದ್ದಾರೆ, ಅದರಲ್ಲೂ ಎಕ್ಸ್ಪರ್ಟ್ಸ್ ಅವರು. ಜಟ ಅಲ್ಲಿ ಕತ್ತೆ ಅಲ್ಲಿ ಇವತ್ತಿದ್ದಾರೆ ಇಂಟರ್ನೆಟ್ ಗುಂಡಾಗಳಿಗೆಲ್ಲ. ಅವ್ರು ಎದುರು ಸಿಕ್ಕರು ಗುರ್ಸೋಕ್ಕಾಗಲ್ಲ ಅವ್ರು. ಆ ಥರ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ಒನ್ಸ್ ಫಾರ್ ಆಲ್ ಸಿಗಲೇಬಾರ್ದು, ಮಾಡಬಾರ್ದು ಮಹಾ ತಪ್ಪುಗಳನ್ನು ಮಾಡಿ ಎಸ್ಕೇಪ್ ಆಗಿಬಿಡ್ತಾರೆ. ಇಲ್ಲ ಇವೆಲ್ಲ ಇದ್ದವ್ರು ಇದ್ದಾರೆ ಬೇಕಾಷ್ಟು. ಮಾರೀಚ ನೀವು ಯತಿ ವೇಷದಲ್ಲೇ ಜಿಂಕಿ ವೇಷದಲ್ಲಿ ಬಂದ ಕಾಮರೂಪಿ ಅವನು. ಆ ನಿಜವಾದ ಜಿಂಕಿ ಅಲ್ಲ ಅವನು, ಕಾಮರೂಪಿಯಾಗಿ ಬಂದ. ಅದೇ ಆಚಾರ್ಯ ಬದರಿಯಾತ್ರೆ ಹೊರಟ ಕಾಲಕ್ಕೆ ಒಬ್ಬ ರಾಕ್ಷಸ ಹುಲಿ ವೇಷದಲ್ಲಿ ಬಂದ. ಹುಲಿ ಅಲ್ಲ ಅವನು ಆ್ಯಕ್ಚುಲಿ. ವ್ಯಾಘ್ರಾಕಾರಂ ದೈತ್ಯವ್ಯಾಘ್ರಂ ಪ್ರಾಲೇಯಾದ್ರೆ ಪ್ರಾಂತೆ. ಹಿಮಾಲಯ ಪರ್ವತದ ಬದರಿ ಕಡೆ ಹೋಗ್ತಿರ್ಬೇಕಾದ್ರೆ ಅವನು ಬಂದ. ಇಲ್ಲಿ ಪಾಣೇರ್ ಲೀಲಾಲೇಸೇನ ಆಶ್ಚರ್ಯ ಆಯ್ತಾರೆ, ಬಂದು ಪೆಟ್ಟು ಹೊಡೆದ್ರೆ ಸತ್ತೋದವು. ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಎಷ್ಟು ವೇಷ ಹಾಕ್ಕೊಂಡು ಬರ್ತಾನೆ. ಇವತ್ತು ಕೂಡ ಸಾಧು ಸದಸ್ಯರು ಎಷ್ಟೋ ವೇಷಗಳು ಕ್ರಿಮಿನಲ್ಗಳು. ತುಂಬ ಜನ ಇವತ್ತು ಸಾಧು ಸಂತರು ಅಂತ ಓಡಾಡೋರಲ್ಲಿ ಎಲ್ಲರೂ ನಿಜವಾದ ಸಾಧು ಸಂತರಲ್ಲ, ಮೋಸ ಇರ್ತಾರೆ. ಇವರೇ ಸರ್ಕಾರದವರೇ ಹಾಕ್ತಾರೆ. ನಾವು ಏನೋ ಇನ್ಸ್ಪೆಕ್ಷನ್ಗೆ ಬರ್ತೀವಿ ಅಂತ ಬಂದುಬಿಡ್ತಾರೆ. ಅವ್ರು ನಮ್ಮವರಲ್ಲ. ಅವರು ಒಂದು ಹೆದರಿಸಿ ಎಲ್ಲ ತೊಗೊಳ್ಬಿಟ್ಟು ಓಡೋಗ್ಬಿಡ್ತಾರೆ. ನಿಜವಾಗ್ಲೂ ಇನ್ಸ್ಪೆಕ್ಷನ್ ಇವರೇ ಅಲ್ಲ, ಅವರು ಡಿಪಾರ್ಟ್ಮೆಂಟೇ ಅಲ್ಲ. ಆ ರೀತಿ ಒಂದು ಜೋರು ಕೋರ್ಟಲ್ಲಿ ಲೆಟ್ರ್ ಬೇರೆ ತಂದಿರ್ತಾರೆ ಬೇಕಾದ್ರೆ, ಅದಕ್ಕೊಂದು ಡೂಪ್ಲಿಕೇಟ್ ಸಿಗ್ನೇಚರು ಹಾಕಿರ್ತಾರೆ, ಫೋರ್ಜರಿ. ಅದೆಲ್ಲ ಮಾಡೋದ್ರಿಂದ ಮೋಸ ಹೋಗ್ತಾರೆ. ಏನು ಅವ್ರದ್ದೇ ಆಗಲ್ಲ, ಅದೆಲ್ಲ ಮೋಸ. ಹೌದು.
ಅದರಲ್ಲೂ ನಾಗಾಸ ಅವ್ರು ಬೇರೆ, ಅದು ನಿಜವಾದ ಅವ್ರ ವೇಷ ಅಲ್ಲ, ಅವ್ರು ನಿಜವಾದ ಇರೋದೇ ಹಾಗೆ. ಅದು ಒಳ್ಳೇದೇ ಕೆಟ್ಟದ್ದು ಅವನ ವಿಚಾರ ಬೇರೆ. ಬಟ್ ಸುಮ್ಮನೆ ಸಾಧು ಅವತ್ತಿನ ಮಟ್ಟಿಗೆ ಸಾಧು ವೇಷ ಹಾಕ್ಕೊಂಡಿರ್ತಾರೆ. ಅವತ್ತಿನ ಮಟ್ಟಿಗೆ ಭಿಕ್ಷೆ ಕಲೆಕ್ಟ್ ಆದ ತಕ್ಷಣ ಓಡೋಗ್ಬಿಡ್ತಾರೆ ಪ್ಯಾಂಟ್ ಹಾಕೊಂಡು ಆ ಥರ. ತಚ್ಚ ನೈಸರ್ಗಿಕಂ ರೂಪಂ ದ್ವಾತ್ರಿಂಶ ಲಕ್ಷಣ ಇರ್ಯುತಂ ಆಸುರೀಣಾಂ ವರಾದೇಸ್ತು. ವರ ಆದಿ ಶಬ್ದದಿಂದ ಅಲಂಕಾರಗಳು ಸೇರಿತಾಗ, ಆದಿ ಶಬ್ದದಿಂದ ಏನು ಬಂತಾಗ ವರ ವರ ಆವೇಶ ಅದು ಒಂದು ಮತ್ತೆ ಕಾರಣ. ವರ ಒಂದು ಕಾರಣ, ಆವೇಶ ಇನ್ನೊಂದು ಕಾರಣ. ಆವೇಶ ಎಲ್ಲಿತ್ತು? ದುರ್ಯೋಧನ ಹೆಂಡತಿ ಗೊತ್ತಾಯ್ತು, ಅವಳು ಸುಂದರಿನೇ. ಯಾತಕ್ಕೆ ಅಂದರೆ ಉಮಾಂಶಯುಕ್ತ ಅತಿತ, ಉಮಾಂಶ ಪಾರ್ವತಿ ಅಂಶ ಇತ್ತಾಕಿ. ಪಾರ್ವತಿ ಆವೇಶ ಇದ್ದಿದ್ದರಿಂದ ಅವಳು ರೂಪ ಇತ್ತು. ಆದರೆ ನಿಜವಾಗ್ಲೂ ಯಾರವಳು? ಮಂಥರಿ, ಅಲಕ್ಷ್ಮಿ ಅವಳು. ನೋಡಿ ಎಷ್ಟು ಕೆಟ್ಟ ಭಯಂಕರ ಕುರೂಪಿ ಆ ಲೆಕ್ಕದಲ್ಲಿ. ಆದರೆ ಆವೇಶದಿಂದ ಹೇಗೆ ಕಾಣ್ತಾ ಇದ್ದಿದ್ದು? ಹೀಗೆ ಕಾಣ್ತಾ ಆವೇಶದಿಂದ ಹಾಗೆ ಕಾಣ್ತಾ ಇದ್ದು. ಆದ್ದರಿಂದ ಅಲ್ಲಿ ರೂಪ ಇದ್ರೂ ಕೂಡ ಏನಲ್ಲ ಅದು ಈ ತಾರತಮ್ಯಕ್ಕೆ ಜ್ಞಾಪಕ ಆಗೋಲ್ಲ. ಗುಣ ಅವರ ಸ್ವರೂಪ ನಿಶ್ಚಯಕ್ಕೂ ಸಾಧನ ಅಲ್ಲ, ತಾರತಮ್ಯಕ್ಕೂ ಅಂತೂ ಅಲ್ವೇ ಅಲ್ಲ. ಹಾಗಿದೆ ಅಂತ ತುಂಬ ಜನ ಸಿಗ್ತಾರೆ. ನಲಕ್ಷಣಾನಿ ಅತಸ್ಥ, ಅದು ಒಳ್ಳೆಯವರಲ್ಲೂ ಕೂಡ ಆವೇಶ ಇರುತ್ತೆ. ಸುಭದ್ರ ಇದ್ದಾಳೆ, ಸುಭದ್ರ ಭಾರಿ ರೂಪವತಿ. ಆದರೆ ಆಕೆ ಸುಭದ್ರ ಈಕೆ ಅಲ್ಲ, ಭಾರಿ ದೊಡ್ಡ ದೇವತೆ ಅಲ್ಲ, ಆದರೂ ರೂಪ ಇತ್ತು. ಯಾತಕ್ಕೆ ಅಂದರೆ ಅಲ್ಲೂ ಕೂಡ ಏನಿತ್ತು ಅಂತ ಆಚಾರ್ಯ ಹೇಳ್ತಾರೆ, ಅಲ್ಲೂ ಆವೇಶ ಇತ್ತು. ಆವೇಶ ಆಕೆಯಲ್ಲೂ ಇತ್ತು. ಅದರಿಂದನೇ ಸುಭದ್ರಾಗ ಅಷ್ಟು ಮಹತ್ವ ಬಂದಿತ್ತ. ಭದ್ರಾರೂಪೇಣ ಅನಕದೊಂದು ಭೇಸ್ತಾಮ್ ಅಂತ ಹೇಳಬೇಕಾದ್ರೆ ಅಷ್ಟು ಮಹತ್ವ ಇತ್ತು. ಯಾರು ಏನಾಗಿದ್ರ? ಅಲ್ಲ ಅಲ್ಲ ವಿಭೀಷಣ ಮಗಳು ಅಲ್ಲ 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 ತ್ರಿಜಟೆ. ತ್ರಿಜಟೆ ಅಂತ ರಾಕ್ಷಸಿ. ತ್ರಿಜಟೆ ಅಂತ ರಾವಣನ ಇದರಲ್ಲಿದ್ದ ಅಶೋಕದಲ್ಲಿ ರಾಕ್ಷಸಿ ಅವಳು. ಸೀತಾಕೃತಿ ಸೇವೆ ಮಾಡಿದ್ದ ಆಕೆ ಈಕೆನೆ, ಆ ಸ್ವರೂಪ ಆಕೆದು ಅದೇನೆ. ಇಲ್ಲಿ ಬಂದು ಏನಾದ ಆಕೆ ಸೇವೆ ಮಾಡಿದ ಫಲದಿಂದ ಆವೇಶ ಬಂದು ಆವೇಶದಿಂದ ಭಾರಿ ಸುಂದರ ಕಾಣ್ತು. ದ್ರೌಪದಿ ಹಾಗಲ್ಲ, ಸಹಜವಾಗಿದ್ದಿದ್ದು ಏನ ಅದೇ. ಹೌದು. ಹಾಂ ಆಸುರೀಣಾಂ ವರಾದೇಸ್ತು ಅಪುರ್ಮಾತ್ರಂ ಭವಿಷ್ಯತಿ ನಲಕ್ಷಣಾನ್ಯತಸ್ತಾಸಾಂ ನೈವ ಭಕ್ತಿ ಕಥಂಚನ. ಆದ್ದರಿಂದ ಭಕ್ತಿನೂ ಇಲ್ಲ, ಲಕ್ಷಣ ಇಲ್ಲ. ಲಕ್ಷಣ ಇಲ್ಲದೆ ಹೋದರೆ ಭಕ್ತಿಗೆ ಅರ್ಥನೇ ಇಲ್ಲ. ರಕ್ಷಣ ಶಾಸ್ತ್ರ ಕೂಡ ಬಹಳ ಕಷ್ಟ, ಎಲ್ರಿಗೂ ಗೊತ್ತಾಗೋದಿಲ್ಲ. ಆದ್ರಿಂದನೇ ರೂಪಕ್ಕೆ ಕೊಟ್ಟರೆ ಬರೀ ರೂಪ ಇದ್ದಾಗ ಒಂದು ನಿಶ್ಚಯ ಆಯಿತು, ಡಿಫರೆಂಟ್ ಫ್ರಮ್ ಅದರ್ಸ್ ಅಂತ ಆಯ್ತು ಅಷ್ಟೇ. ಅರ್ಥ ಆಯ್ತಾ ಈಗ? ಬಟ್ ರಿಯಲಿ ಗ್ರೇಟ್ ಅಲ್ಲ ಅನ್ನೋದಕ್ಕೆ ಏನು ಮಾಡಬೇಕಾಗ ಇವೆಲ್ಲ ಪ್ರೂವ್ ಬೇಕು. ಲಕ್ಷಣಾದಿಗಳ ಶಾಸ್ತ್ರ ಗೊತ್ತಿರಬೇಕು, ಎಲ್ಲ ಹೋದ್ರೆ ಇಲ್ಲ. ಎಲ್ಲದಕ್ಕೂ ಹಾಗೆ ಲಕ್ಷಣ ಇರುತ್ತೆ, ಪ್ರತಿಯೊಂದಕ್ಕೂ ಕೂಡ. ಅದಕ್ಕೆ ಇದರಲ್ಲಿ ಬರುತ್ತೆ ವೆಂಕಟೇಶ್ ಕಲ್ಯಾಣದಲ್ಲಿ. ಆ ಲಕ್ಷ್ಮೀದೇವಿ ಏನು ಮಾಡ್ತಾರೆ, ಬ್ರಹ್ಮದೇವರ ಹಸು ಹೃದಯ ಕರು ಮಾಡ್ಕೊಂಡು ಬರ್ತಾರೆ, ಚೋಳರಾಜ ಮಾರ್ಲಕ್ಕೆ ಅಂತ ಬರ್ತಾರೆ. ಅವಾಗ ಏನು ಮಾಡ್ತಾರೆ, ಅವರು ಪರೀಕ್ಷೆ ಮಾಡಿಸ್ತಾರೆ ಲಕ್ಷಣಗಳಿಂದ. ಇದು ಒಳ್ಳೆ ಗೋವು ಅಂತ ಪರೀಕ್ಷೆ ಮಾಡಿ ತೊಗೊಂಡ್ರು ಅಂತ ಹೇಳ್ತಾರೆ. ಇವತ್ತು ಇವೆಲ್ಲ ಎತ್ತುಗಳಲ್ಲಿ ಮಾರಾಟಕ್ಕೆ ಬರುತ್ತೆ, ಹಳ್ಳಿಯವ್ರು ಹಾಗೆಲ್ಲ ತೊಗೊಳ್ಳಲ್ಲ ಅಂದ. ಏನು ಮಾಡ್ತಾರೆ, ಅದನ್ನು ಫಸ್ಟು ಸಣ್ಣ ಪರೀಕ್ಷೆ ಮಾಡ್ತಾರೆ. ಅದು ವಯಸ್ಸನ್ನು ಟೆಸ್ಟ್ ಮಾಡಬೇಕಾದ್ರೆ ಅವ್ರ ಮೆಥಡ್ ಇದೆ, ನಮ್ಮ ಮೆಥಡ್ ಎಲ್ಲ ಎಷ್ಟಲ್ಲಿದೆ ಅಂತ ಲೆಕ್ಕ ಹಾಕ್ತಾರೆ ಅವರು. ಅದ್ರ ಮೇಲೆ ಅದ್ರ ವಯಸ್ಸು ಗೊತ್ತಾಗುತ್ತೆ. ಅದನ್ನ ನೋಡ್ಕೊಂಡು ತೊಗೋತಾರೆ, ಬೆಲೆ ಕಟ್ಟೋದು. ಉಳಿದವ್ರು ಯಾರೋ ತೊಗೊಳ್ಬಿಟ್ಟು ಯಾವುದೋ ತೊಗೊಂಡೋಗ್ಬಿಡ್ತಾರೆ ಆ ಕಡೆಗೆ. ಇವತ್ತು ಸ್ಕೂಟ್ರ್ ಗಿಟ್ರ್ ಇರುತ್ತೆ, ಅದು ಕೂಡ ಅದ್ರಲ್ಲಿ ಎಕ್ಸ್ಪರ್ಟ್ ಆಗ್ಬೇಕು. ಮತ್ತೆ ಈ ಕಾರು ಅದ್ರಿಂದ ಎಕ್ಸ್ಪರ್ಟ್ ಆಗ್ಬೇಕು. ಯಾರ್ಯಾರು ಕಲರ್ ನೋಡಿ ತೊಗೊಬಿಡ್ತಾರೆ ಅಷ್ಟೇ. ಹಾಗೆಲ್ಲ ತೊಗೊಳಕ್ಕಾಗೋದಿಲ್ಲ. ಕಲರ್ ಚೆನ್ನಾಗಿಲ್ಲ, ಒಳ್ಳೆ ಇಂಪೋರ್ಟೆಡ್ ಕಾರ್ ಅದು. ಇವ್ರ ಪ್ರಕಾರ ಕಲರ್ ಚೆನ್ನಾಗಿ ಕೌಂಟ್ ಆಗಲ್ಲ, ಯಾಕಂದ್ರೆ ಒಳ್ಳೆ ಕಾರು ಅಷ್ಟೇ. ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಲಕ್ಷಣಗಳು ಅಂದರೆ ಅದು ಸಂಬಂಧಪಟ್ಟಂಥ ಎಕ್ಸ್ಪರ್ಟೈಸ್ ಬೇಕು. ಇವತ್ತು ಪ್ಲಂಬರ್ ಹಿಡ್ಕೊಂಡು ಬಂದ್ಬಿಟ್ಟು ಯಾವ್ದು ಪ್ಲಂಬರ್ ತಿಳ್ಕೊಳಕ್ಕಾಗಲ್ಲ. ರಿಪೇರಿ ಮಾಡಿದ್ರೆ ಗೊತ್ತಾಗುತ್ತೆ ಇವ್ರು ಕಂಪರ್ ನೀವೆಲ್ಲ ಹೋದವಲ್ಲ ಅಂತ. ಲಕ್ಷಣಾನ್ಯತಸ್ತಾಸಾಂ ನೈವ ಭಕ್ತಿ ಕಥಂಚನ. ಹಾಂ ಗೊತ್ತಾಗುತ್ತೆ, ಕರೆಕ್ಟ್. ಹೌದು ಹೌದು ಹೌದು, ಅದು ಆ ಫೀಲ್ಡಲ್ಲಿ ಇದ್ದವರಿಗೆ ಹೌದು ಕರೆಕ್ಟ್. ಅದ್ರಲ್ಲಿ ಇಂಟ್ರಲ್ಲ ಸಂಬಂಧಪಟ್ಟವ್ರಿಗೆ ಮಾತ್ರ ಗೊತ್ತಾಗುತ್ತೆ, ಉಳಿದವ್ರಿಗೆ ಗೊತ್ತಾಗಲ್ಲ ಅವೆಲ್ಲ ಕೂಡ. ಮತ್ತೆ ಬೀಜಗಳೆಲ್ಲ ತರ್ತಾರೆ, ಬಿತ್ತಕ್ಕೆ ತರ್ತಾರಲ್ಲ, ಎಲ್ಲದನ್ನು ಉಪಯೋಗಿಸಲ್ಲ. ಆ ಬೀಜದ ಲಕ್ಷಣನೇ ಬೇರೆ. ಯಾವುದೋ ತಂದಿದ್ದೆಲ್ಲ ಒಪ್ಪೋದಿಲ್ಲ ಅವರು. ಅದನ್ನು ಹಾಕಿದರೆ ಮಾತ್ರ ಒಳ್ಳೆ ಬೆಳೆ ಬರೋದು. ಅದಕ್ಕೆಲ್ಲ ಮತ್ತೆ ಎಕ್ಸ್ಪರ್ಟೇ ಬೇಕು ಅದಕ್ಕೆ. ಉಳಿದವರಿಗೆಲ್ಲ ಕಂಡವರೆಲ್ಲ ಮಾಡೋಕ್ಕೆ ಬರೋದಿಲ್ಲ ಅದನ್ನು. ಅದು ಸೈನ್ಸ್, ಅದೊಂದು ಸೈನ್ಸೇ ಪ್ರತಿಯೊಂದು ಕೂಡ. ತಸ್ಮಾದ್ ರೂಪ. ಸಾಮಾನ್ಯ ಓಸಿ ಯಾತಕ್ಕೆ ಕರೀತಾರೆ ಕೆಲವು ಇಂಟರ್ವ್ಯೂಗೆ? ಅಲ್ಲೇನೋ ಹೆಚ್ಚು ಕಡಿಮೆ ಸರಿ ಮಾಡ್ಲಿಕ್ಕೆ ಬರುತ್ತೆ. ಇಲ್ಲಿ ಮಾರ್ಕ್ಸ್ ಕಾರ್ಡ್ ಪ್ರಕಾರ ಎಲ್ಲ ಸರಿಯಾಗಿದೆ ಒಂದೀಗ. ಇಲ್ಲಿ ಟೆಸ್ಟ್ ಮಾಡ್ತಾರೆ, ಕೆಲವು ಕ್ವಶನ್ಸ್ ಕೇಳ್ತಾರೆ, ಅದು ಗೊತ್ತಾಗ್ಬಿಡುತ್ತೆ ನಿಜವಾದ ಅಂತ ಹೌದಲ್ಲ ಗೊತ್ತಾಗ್ಬಿಡುತ್ತೆ. ಅದು ಇಲ್ಲಿ ಕರೆಯೋದು ಬೇರೆ, ಬೇರೆ ಸೆಟ್ಟ ಮಾಡಕ್ಕೆ ಕರೀತಾರೆ, ಅದು ಬೇರೆ. ಆ ವ್ಯವಹಾರಕ್ಕಲ್ಲ, ನಿಜವಾಗಲೂ ಅವ್ರ ಯೋಗ್ಯತೆ ಇದೆಯಾ ಅಂತ ಗುರುತಿಸ್ಲಾಗಿ ಇಬ್ಬರದ್ದು ಒಂದೇ ರೀತಿ ಮಾರ್ಕ್ಸ್ ಎವ್ರಿಥಿಂಗ್ ಒಂದೇ. ಒಂದು ಪೋಸ್ಟ್ ಸೆಲೆಕ್ಟ್ ಮಾಡಬೇಕೀಗ, ಇಂಟರ್ವ್ಯೂದಾಗ ಡಿಫರ್ ಆಗಿಬಿಡುತ್ತೆ. ಅದು ಬೇರೆ ರೀತಿ ಪ್ರಶ್ನೆ ಕೇಳಿಬಿಟ್ಟು ಅದ್ರಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ, ವ್ಯತ್ಯಾಸ ಏನಿದೆ ಅವನು ಸೆಲೆಕ್ಟ್ ಮಾಡಿಬಿಟ್ಟು. ನಿಜವಾದ ಒಳ್ಳೆಯವನೇ ಬೇಕು ಅಂತಿದ್ರೆ ಆ ಎಕ್ಸ್ಪರ್ಟ್ಗಳು ಕರೆಕ್ಟಾಗಿ ಜಡ್ಜ್ ಮಾಡ್ತಾರೆ. ಅಲ್ಲಿಗೂ ಬಂದರೆ ಕೆಲಸ ಆಗ್ತಾ ಬರುತ್ತೆ. ಕೆಲಸ ಎಲ್ಲದರಲ್ಲೂ ಈಕ್ವಲ್ ಆಗಿ ಬಂದುಬಿಡ್ತಾರೆ ಪ್ರತಿ ಸರ್ತಿ ಕೂಡ. ಆಗ ಬೇರೆ ಯಾವ್ದಾದ್ರು ಟೆಸ್ಟ್ ಮಾಡ್ತಾರೆ ಮತ್ತೆ.
ಅವ್ರು ಒಂದೇ ಪೋಸ್ಟ್ ಇಬ್ಬರಿಗೆ ಕೊಡಕ್ಕೆ ಮತ್ತೆ ಅವಕಾಶ ಇಲ್ಲ ಆದ್ದರಿಂದ ಒಬ್ಬರನ್ನ ತಗೊಳ್ಬೇಕಾದ್ರೆ ಎಲ್ಲ ರೀತಿ ಪ್ರಯತ್ನ ಮಾಡ್ತಾರೆ. ಆಸುರೀಣಾಂ ವರಾದೇಸ್ತು ಅಪುರ್ ಮಾತ್ರ ಭವಿಷ್ಯತಿ ತಸ್ಮಾತ್ ಹಾಗಿದ್ದು ಇಷ್ಟೆಲ್ಲ ಥಿಯರಿ ಇದು. ಅಪ್ಲಿಕೇಶನ್ ಪ್ರಕಾರ ಎಲ್ಲಿದೆ ಅಂದರೆ ತಸ್ಮಾತ್ ರೂಪಗುಣೋದಾರ ಜಾನಕಿ ರುಕ್ಮಿಣಿ ತಥಾ. ರಾಮರೂಪದಲ್ಲಿ ಮಹಾಲಕ್ಷ್ಮೀ ದೇವಿ ಜಾನಕಿ, ಕೃಷ್ಣ ರೂಪದಲ್ಲಿ ಮಹಾಲಕ್ಷ್ಮಿ ರುಕ್ಮಿಣಿ ಮತ್ತು ಸತ್ಯಭಾಮ. 2 ರೂಪ ಇಲ್ಲಿ, ಅಲ್ಲಿ 1 ರೂಪ, ಇಲ್ಲಿ 2 ರೂಪ. ಇವರೆಲ್ಲ ಏನಿವೆಲ್ಲ ಕೂಡ ಶ್ರೀಹಿ ಮಹಾಲಕ್ಷ್ಮಿ ರೂಪಗಳು. ಸರ್ವಪರಮಾಮತ. ನಾರಾಯಣ ಆದಮೇಲೆ ಅತಿ ಹೆಚ್ಚು ರೂಪ ಇರೋದು ಯಾರಲ್ಲಿ ಅಂದರೆ ಮಹಾಲಕ್ಷ್ಮಿಯಲ್ಲಿ. ಯಾಕೆ ಸರಸ್ವತಿ ಭಾರತಿ ಎಲ್ಲರಿಗಿಂತ ಜಾಸ್ತಿ, ಯಾಕೆ ಅವರಿಗಿಂತ ಕೋಟಿ ಪಟ್ಟು ಮೇಲಿದ್ದಾರೆ. ಆದ್ದರಿಂದ ಅವರ ರೂಪ ಭಾರಿ ಹೆಚ್ಚಾಗಿರೋದು. ಅದು ಲಕ್ಷ್ಮಿ ಶಬ್ದಕ್ಕೆ ಅರ್ಥನೇ ಅದು. ಲಕ್ಷ್ಮಿ ಅಂದ್ರೇನು? ಲಕ್ಷ್ಮ ಅಂದರೆ ಲಕ್ಷಣ, ಲಕ್ಷ್ಮಿ ಅಂದರೆ ಲಕ್ಷಣವತಿ ಅಂತ. ಎಂಥ ಲಕ್ಷಣವತಿ? ಪರಿಪೂರ್ಣ ಲಕ್ಷಣವತಿ. ಅದಕ್ಕೆ ಲಕ್ಷ್ಮಿ ಇದ್ದಾಗಿದ್ದಾಳೆ ಅಂತ ಹೇಳೋ ಮಾತಲ್ಲಿ ಏನು ಕೂತಿರುತ್ತಾಗ ಲಕ್ಷಣವಾಗಿದ್ದಾಳೆ ಎಂಬ ಅರ್ಥ ಅಲ್ಲಿ ಸೇರುತ್ತೆ. ಈ ಹಿನ್ನೆಲೆಯಲ್ಲಿ ತಸ್ಮಾತ್ ರೂಪ ಉದಾರ ಅಂದರೆ ಶ್ರೇಷ್ಠ. ರೂಪೋದಾರ ಗುಣೋದಾರ. ರೂಪಗುಣಗಳಿಂದ ರೂಪ ಕಾರಣದಿಂದಾಗಿ ಗುಣಶ್ರೇಷ್ಠರಾದಂಥ ಜಾನಕಿ ರುಕ್ಮಿಣಿಯರು ಮತ್ತು ಸತ್ಯಭಾಮಾದೇವಿ ಸಾಕ್ಷಾತ್ ಮಹಾಲಕ್ಷ್ಮಿಯ ರೂಪಗಳು. ಸರ್ವಪರಮ. ಪರಮ ಅಂದರೆ ಶ್ರೇಷ್ಠ, ಸರ್ವಶ್ರೇಷ್ಠ. ಯಾರಲ್ಲಿ? ಸ್ತ್ರೀಯರಲ್ಲಿ. ಸರ್ವಶ್ರೇಷ್ಠ ಎಂಬುದು ಮತ, ಶಾಸ್ತ್ರಗಳ ಸ್ಪಷ್ಟ ಅಭಿಪ್ರಾಯ ಅಂತ ತಿಳಿಸಿದೆ. ಹೌದು ಹೌದು, ಅದೇ ಏನು ಪ್ರಾಕೃತ ದೇಹನೇ ಇಲ್ಲ. ನಿತ್ಯ ಮುಕ್ತರಲ್ಲ, ಅದು ನೆಕ್ಸ್ಟ್ ಕ್ವಶನ್. ಅದು ನಿತ್ಯ ಮುಕ್ತರು ಹೌದಲ್ಲ ಅಂಬೋದು. ಬಟ್ ಲಕ್ಷಣಗಳು ಎಕ್ಸ್ಪೆಕ್ಟ್ ತಗೊಂಡಾಗ ಇವ್ರು ಎಂಥದ್ದು ಅವತಾರ ಮಾಡಿ ಬಂದಿದ್ದಾರೆ. ಆಗಲೂ ಕೂಡ ಅಪ್ರಾಕೃತ ದೇಹನೇ. ಉಳಿದವ್ರಿಗೆ ಹಾಗೆಲ್ಲ ಗೊತ್ತಾಗೋದಿಲ್ಲ, ಬಟ್ ಲಕ್ಷಣಗಳಿಂದ ಗೊತ್ತಾಗಬೇಕು ಅಷ್ಟೇ. ಅದು ಅತಿ ಹೆಚ್ಚು ಅದು ಮುಂದೆ ಎಷ್ಟು ಬರುತ್ತೆ ನೋಡಿ. ಈಗ ದ್ರೌಪದಿ ಇದ್ದಾರೆ, ದ್ರೌಪದಿ ನೆಕ್ಸ್ಟ್ ಈಗ ಇಮಿಡಿಯೇಟ್ ಆಗಿ ದ್ರೌಪದಿ ಲಕ್ಷ್ಮಿಣಿ ಜೊತೆ ನಿಂತು ಬಿಟ್ರೆ, ಸತ್ಯಭಾಮ ಜೊತೆ ನಿಂತು ಬಿಟ್ರೆ ಒಬ್ಬೊಬ್ರು ಸಪ್ರೇಟ್ ಸಾಮಾನ್ಯ ಗೊತ್ತಾಗಲ್ಲ. ಕಂಪೇರ್ ಮಾಡ್ಲಿಕ್ಕೆ ಹೊರಟಾಗ ಭಾರಿ ಡಿಫ್ರೆಂಟಾಗಿ ಕಾಣುತ್ತೆ. ರುಕ್ಮಿಣಿ ಸೌಂದರ್ಯ ಭಾರಿ ಜಾಸ್ತಿ ದ್ರೌಪದಿಗಿಂತ. ಆದರೆ ಬಿಟ್ಟಾಗ ಬೇರೆ ಕಡೆ ತೊಗೊಂಡು ಇಬ್ಬರದ್ದು ದಾತೃಂಶ ಲಕ್ಷಣನೇ. ಲಕ್ಷಣದ ಕ್ಲಾರಿಟಿ ವೇರಿ ಆಗುತ್ತೆ. ಏನ ಮತ ಅಂದ್ರೇನು? ಮತ ಸ್ತ್ರೀಲಿಂಗ ತಾನೇ. ರುಕ್ಮಿಣಿ ಮತ ಸ್ತ್ರೀಲಿಂಗ. ಪುರುಷನಾಗಿದ್ದರೆ ಮತಃ, ಪುರುಷೋ ಮತಃ. ಪುರುಷನಾದರೆ ಮತಃ, ಸ್ತ್ರೀ ಆದರೆ ಮತ. ಮತಃ ಪುಲ್ಲಿಂಗ, ಮತ ಇದು ಮತಂ ನಪುಂಸಕಲಿಂಗ. ಮತಃ ಮತ ಮತಂ ಇದು ಸ್ತ್ರೀಲಿಂಗ. ರುಕ್ಮಿಣಿ ಸ್ತ್ರೀಯರ ಬಗ್ಗೆ ಹೇಳ್ತಾರೆ ಮತ ಅಂತಾಯ್ತು. ಅದೇ ರೀತಿ ವರಹ ವರ ಅಂತ ಬಂತು ನೋಡಿ ಮುಂದೆ. ತತಃ ಪಶ್ಚಾತ್ ದ್ರೌಪದಿ ಚ ಸಾ ಚ ಸರ್ವಾಭ್ಯೋ ರೂಪತೋ ವರ. ಅಲ್ಲಿ ಮತ್ತೆ ಭೂಭಾರ ಕ್ಷಪಣೆ ಸಾಕ್ಷಾತ್ ಅಂಗಂ ಭೀಮವದೀಶಿತು. ಇದೆಯಲ್ಲ, ಸಾಚ ಇಲ್ಲ, ಸಾಚ ಇರಬಾರ್ದು. ತತಃ ಪಶ್ಚಾತ್ ದ್ರೌಪದಿ ಚ ಸರ್ವಾಭ್ಯೋ ರೂಪತೋ ವರ. ಅನಂತರ ರುಕ್ಮಿಣಿ ಅವರ ಈಕ್ವಲ್ ಅನ್ನಲಿಲ್ಲ, ಅನಂತರ ಕಕ್ಷೆ ಚೇಂಜ್ ಆಗಿಬಿಡುತ್ತೆ. ಈಗ ಅನಂತರದಲ್ಲಿ ದ್ರೌಪದಿ ಸರ್ವಾಭ್ಯ ಸ್ತ್ರೀಭ್ಯ ವರ. ಇದು ಎಲ್ಲ ಸ್ತ್ರೀಯರಿಗಿಂತ ಶ್ರೇಷ್ಠ. ಅದಕ್ಕೆ ದುರ್ಯೋಧನ ಕೀಚಕಾದಿಗಳೆಲ್ಲ ಮಾಡಿದೆ. ಆಗ ಅರ್ಥ ಆಗುತ್ತೆ ಅಲ್ಲಿ. ರೂಪತೋ ವರ, ರೂಪದಲ್ಲಿ ಅತ್ಯಂತ ಶ್ರೇಷ್ಠರು. ಆದ್ದರಿಂದನೇ ಗುಣಾದಿಗಳ ಭಕ್ತಿಯಾದಿ ಗುಣಗಳಲ್ಲೂ ಕೂಡ ಅತ್ಯಂತ ಶ್ರೇಷ್ಠ. ಸ್ತ್ರೀ ಜೀವರಲ್ಲಿ ಹೇಗೆ ವಾಯುದೇವರು ಸರ್ವ ಪುರುಷರಲ್ಲಿ ಜೀವೋತ್ತಮರು, ಸರ್ವ ಸ್ತ್ರೀಯರಲ್ಲಿ ಜೀವೋತ್ತಮ ಅಂತ ಯಾರು ಕರಿಬೇಕು? ಭಾರತಿ, ಸರಸ್ವತಿ ಭಾರತಿಯನ್ನು ಕರಿಬೇಕು. ಇಬ್ಬರು ಸಮ. ಅವ್ರಿಗೆ ಅವತಾರ ಇಲ್ಲ, ಆದ್ದರಿಂದ ಭಾರತಿ ಕರಿಬೇಕು. ಅವತಾರ ಬರೋದಿಲ್ಲ ಸರಸ್ವತಿ ದೇವಿ. ಅಂತಾಚ ವೈರಹೇತುಶ್ಚ ಭೀಮಃ ಪಾಪಜನಸ್ಯತು ದ್ರೌಪದಿ ವೈರಹೇತು ಸ ತಸ್ಮಾತ್ ಭೀಮಾದನಂತರ ಭೂಭಾರ ಕ್ಷಪಣೆ ಸಾಕ್ಷಾದಂಗಂ ಭೀಮವದೀಸಿತು. ಈಗ ಪರಮಾತ್ಮನ ಕಾರ್ಯ ಭಗವತ್ ಕಾರ್ಯ ಅದು ತಾನೇ ಮಾಡ್ತಾನೆ. ಮಹಾಲಕ್ಷ್ಮೀ ದೇವಿ ದೇವರ ಅನುಗ್ರಹಣೆ ಮಾಡ್ತಾಳೆ. ಇವ್ರ ದೃಷ್ಟಿ ಬರೋದೇ ಇಲ್ಲ. ಅವರು ಒಬ್ಬರು ಮೇಲೆ ಈಶಕೋಟಿ ಪ್ರವಿಷ್ಟ. ಪುರುಷರಲ್ಲಿ ಯಾರು ಶ್ರೇಷ್ಠ? ವಾಯುದೇವರು ಶ್ರೇಷ್ಠ. ಭೂಭಾರ ಹಾರಿಣೋ ವಿಷ್ಣು ಪ್ರಧಾನಾಂಗಂಭಿ ಮಾರುತಿ. ಅನಂತರ ಯಾರು ಅಂದರೆ ದ್ರೌಪದಿ ದೇವಿ. ಇದು ಭಾರಿ ವಿಶೇಷ. ಆಮೇಲೆ ಪುರುಷರು ಯಾರು ಬಂದಿಲ್ಲ, ಅಶ್ವತ್ಥಾಮಾದಿಗಳಿಲ್ಲ. ದ್ರೌಪದಿ ನೆಕ್ಸ್ಟ್ ಪ್ಲೇಸ್. ವಾಯುದೇವರು ಭೂಭಾರಹರಣ ಕಾರ್ಯದಲ್ಲಿ ಶ್ರೀಹರಿಗೆ ಪ್ರಥಮ ಅಂಗರು. ದ್ವಿತೀಯ ಅಂಗರು ಯಾರು ಅಂತ ಕೇಳಿದರೆ ಸಾಕ್ಷಾತ್ ಭಾರತೀ ದೇವಿ. ಯಾವ ರೂಪದಲ್ಲಿ? ದ್ರೌಪದಿ ರೂಪದಲ್ಲಿ ಕೆಲಸ ಮಾಡಿದ್ದಾರೆ. ಭೀಮವತ್ತೀಸಿತು ಭೀಮವದೀಸಿತು ಸಂಧಿ ಆಯ್ತದು. ಭೀಮವತ್ತೀಸಿತು ಭೀಮವದೀಸಿತು ಅಂತೇಳಿ. ಭೀಮರಂತೆ ಭೀಮ ಹೇಗೆ ಪರಮಾತ್ಮನಿಗೆ ಪ್ರಧಾನಾಂಗನೋ, ಅನಂತರ ಸ್ತ್ರೀಯರಲ್ಲಿ ದ್ರೌಪದಿ ದೇವಿ ಪ್ರಧಾನಾಂಗಗಳು. ಎಕ್ಸಾಂಪಲ್ ಚಂದ್ರವತ್ ಮುಖಂ ಅಂತೆ, ಚಂದ್ರನಂತೆ ಅಂತೀವಲ್ಲ ಹಾಗೆ.
ಬಂದರೆ ಭೀಮನ ಬಗ್ಗೆ ಹೇಗೆ ನಾವು ವಿಮರ್ಶೆ ಮಾಡಿ ಹೇಳಿ ಆಯಿತೋ ಅದೇ ರೀತಿಯಲ್ಲಿ ದ್ರೌಪದಿ ಬಗ್ಗೆ ಕೂಡ ವಿಮರ್ಶೆ ಮಾಡಿ ತಿಳ್ಕೋಬೇಕು. ಆ ರೀತಿಯ ತೀರ್ಮಾನವಾಗುತ್ತೆ. ಹಂತಾಚ ವೈರಹೇತುಶ್ಚ. ಈಗ ಒಂದು ಪ್ರಶ್ನೆ ಬಂತು. ಭೀಮನು ಪ್ರಧಾನಾಂಗ ಅಂತ ಕರಿತೀರಿ ಪುರುಷರಲ್ಲಿ, ಸ್ತ್ರೀಯರಲ್ಲಿ ಸಾಕ್ಷಾತ್ ಅಂಗ ಅಂತೇಳಿ ಕರಿತೀರಿ. ಏನು ವ್ಯತ್ಯಾಸ ಅಂದರೆ ಹಂತಾಚ ವೈರಹೇತುಶ್ಚ ಭೀಮ ಪಾಪಜನಶ್ಚತು ದ್ರೌಪದಿ ವೈರಹೇತುಸ್ಸ ತಸ್ಮಾತ್ ಭೀಮಾದನಂತರ. ಪ್ರತಿಯೊಂದೂ ಅಷ್ಟು ಕ್ಲಾರಿಟಿ ಆಚಾರ್ಯ ಏನು ಬರೀತಾರೆ, ಒಂದೊಂದು ಪದನೂ ಅಷ್ಟು ಅರ್ಥವತ್ತಾಗಿರುತ್ತೆ. ಹಂತಾಚ ವೈರಹೇತುಶ್ಚ ಭೀಮ ಪಾಪಜನಶ್ಚತು. ದೇವರಲ್ಲಿ ದ್ವೇಷ ಹುಟ್ಟಿಸೋದು, ಸಂಹಾರ ಮಾಡೋದು ಎರಡನ್ನೂ ಭೀಮಸೇನದೇವರು ಮಾಡ್ತಾರೆ. ದುರ್ಯೋಧನ ಇದ್ದಾನೆ, ಅವನು ಬಿದ್ದ, ಅವಮಾನ ಆಯ್ತು ಅವನಿಗೆ. ಆ ಜೋರ ನಕ್ರವ್ರು. ಯಾತಕ್ಕೆ ನಕ್ರು? ದುರ್ಯೋಧನ ಸಿಟ್ಟು ಬರಬೇಕು, ಸಿಟ್ಟು ಬಂದು ಯುದ್ಧಕ್ಕೆ ಬರಬೇಕು, ಆಗ ಅವನು ಸಾಯ್ಬೇಕು. ರೇಗಿಸೋದು ಅಂತೀವಲ್ಲ ಹಾಗೆ. ರೇಗಿಸಿಬಿಟ್ರೆ ಏನಾಗತ್ತಾಗ ಹೊಡೆದಾಟಕ್ಕೆ ಬರ್ತಾರೆ, ಆಮೇಲೆ ಕೊಲ್ಲಬೇಕು. ಸುಮ್ಮನೆ ಕೊಲ್ಲಾಗಿಲ್ಲ, ಅವ್ನು ಬರೋವರೆಗೂ ಕೊಲ್ಲಾಗಿಲ್ವಲ್ಲ, ರೇಗಿಸ್ಬೇಕು. ಜನ ಇರ್ತಾರೆ, ಏನೋ ಒಂದು ತಂದೆ ಸ್ನಾನ ಮಾಡಕ್ಕೆ ಹೆದರ್ತಿರ್ತಾರೆ, ಅವ್ನಿಗೆ ಕೈಲಾಗದೆ ಹೆದರ್ತಾನೆ, ನೋಡೇ ಬಿಡ್ತೀನಿ ಬಾ ಅಂತ ಮಾಡಕ್ಕೆ ಬರ್ತಾನೆ, ಹೋಗ್ತಾನೆ. ಆ ರೀತಿ ಒಳಗಿರೋ ವೈರನ ಕ್ರಿಯೇಟ್ ಮಾಡೋದಲ್ಲ, ಹೊರಗೆ ಹಾಕೋದು. ಕ್ರಿಯೇಟ್ ಮಾಡಿದರೆ ಮೋಸ ಮಾಡಿದ ಲೆಕ್ಕ. ಅಲ್ಲೇ ಅದು ಮಾಡ್ತಾ ಇಲ್ಲ. ಇವತ್ತು ಉದಾಹರಣೆ ಕಸ್ತೂರಿ ಇದೆ, ಈಗಂತನೇನಾಗುತ್ತದು ವಾಸ್ತಿ ಹೊರಗೆ ವ್ಯಕ್ತ ಆಗುತ್ತೆ. ಈ ಕಲ್ಲು ಹಾಕಿದ್ರೆ ಕೈಗೆ ಸುಲಿ ಆಗೋದು, ಇದು ಆಗಲ್ಲ, ಯಾಕೆ ಒಳಗಿಲ್ಲ ಅದು. ಸೊ ಒಳಗೆ ವೈರ ಇದ್ದವರಿಗೆ ವೈರ ಹೊರಗೆ ಬರ್ಲಿಕ್ಕೆ ಏನು ಬೇಕು? ಒಂದು ನೆಪ ಬೇಕು. ಭೀಮಸೇನರು ಹಾಗೆ ಮಾಡ್ತಾ ಇದ್ರು. ಮತ್ತೆ ಆಮೇಲೆ ಏನು ಮಾಡಿದ್ರು, ಹಂತ ಕೊಂದು ಬಿಡ್ತಾ ಇದ್ರು. ವೈರ ಪ್ರಕಟ ಮಾಡಿಸೋದು, ಕೊಲ್ಲೋದು, ಎರಡು ಕೆಲಸ ಮಾಡಿದರು. ಆದ್ದರಿಂದ ಅವ್ರು ಯಾರವರು? ಪ್ರಧಾನಾಂಗ. ದ್ರೌಪದಿ ಹಾಗಲ್ಲ. ದ್ರೌಪದಿ ವೈರಹೇತು, ವೈರ ಹುಟ್ಟಿಸಿದ್ರಷ್ಟೇ, ಯುದ್ಧ ಮಾಡಿಲ್ಲ ಅವರು, ಹೊಡೆದಿಲ್ಲ. ಆದ್ದರಿಂದಾಗಿಯೇ ನೆಕ್ಸ್ಟ್ ಸ್ಟೆಪ್ ಅಂತೆ. ಸೊ ಎರಡೂ ಮಾಡಿದವರಿಗಿಂತ ಒಂದು ಮಾಡಿದವರು ಏನಾದ್ರೆ ಅಲ್ಲಿಗೀಗ ಕಡಿಮೆ ಆದ. ತಾರತಮ್ಯ ಹೇಗೆ ನೋಡಬೇಕು, ಪ್ರತಿಯೊಂದನ್ನು ನೋಡ್ತಾ ಹೋಗ್ಬೇಕು. ಆಚಾರ್ಯ ವಿಮರ್ಶೆ ತೋರಿಸ್ಕೊಡ್ತಾರೆ. ಈ ಜನಗಳು ವಿಮರ್ಶೆನೇ ಇಲ್ಲ, ಬರೀ ತಲೆ ಚೋಷ್ಟೆ ಮಾಡೋದು ಆಗ್ತಿರೋದು. ನಮ್ಮ ಜನ ಕುರುಕ್ಷೇತ್ರವೆಲ್ಲ ಸಿನಿಮಾ ತೆಗೆದುಬಿಟ್ರಲ್ಲ, ಪಾಪ್ಯುಲರ್ ಹೀರೋ ದುರ್ಯೋಧನ, ಗೊತ್ತಾಯ್ತಿಲ್ಲ. ಭೀಮನ ಹೆಸರು ಅಡ್ರೆಸ್ಸೇ ಇಲ್ಲ, ಅವರು ಭೀಮನ ಪಾಠ. ಅದಕ್ಕೆ ಜನ ಯಾರಿಗೆ ಚಪ್ಪಾಳೆ ಹಾಕ್ತಿದ್ರು? ದುರ್ಯೋಧನಿಗೆ. ಆಯ್ತು, ಅದು ಅವ್ರು ದುರ್ಯೋಧನಿಗಿದ್ರೆ ಮುಖ್ಯ ಅಲ್ಲ, ಯಾಕ್ರೆ ಮುಖ್ಯ ಅಷ್ಟೇ. ಈ ರೀತಿ ಮಾಡಿ ಜನ ಏನು ಮಾಡಿಬಿಟ್ರು, ಅದನ್ನು ಪೂರ್ತಿ ಕೆಟ್ಟೋಯ್ತು. ಜನಗಳಿಗೆ ದುರ್ಯೋಧನ ಹೀರೋ ಆಗಿಬಿಟ್ಟ. ಇವತ್ತು ಪಂಪನ ಪ್ರಕಾರ ದುರ್ಯೋಧನ ಹೀರೋ, ಅರ್ಥ ಆಯ್ತಾ? ರನ್ನನ ಪ್ರಕಾರ ದುರ್ಯೋಧನ ಹೀರೋ. ಹೆಸರು ಭೀಮದ ವಿಜಯ ಹೆಚ್ಚಿರೋದು, ಭಗವಡಿದ್ದು ದುರ್ಯೋಧನೇ ಆತ. ಈಗ ಕೊನೆಗೆ ಆಗಿದ್ದೇನೋ ಅನಾಹುತ. ನಮ್ಮವರು ಕುತ್ಕೊಂಡು ಬಾಗಿಲು ಹಾಕ್ಕೊಂಡು ಒಬ್ಬರು ಮುಂದೆ ಊಟದ ಹೊತ್ತಿಗಳು ಹೇಳಿ ಹೋಗೋದು ಅಷ್ಟೇ. ನಮ್ಮದು ಅವ್ರು ನೋಡಿದ್ರೆ ಕೋಟಿ ತನಕ ರೀಚ್ ಆಗುತ್ತೆ, ಕ್ರೋರ್ಸ್ ಆಫ್ ಪೀಪಲ್. ಮತ್ತೆ ಸ್ಟ್ಯಾಂಡ್ಸ್ ಫಾರ್ ಸೋ ಮೆನಿ ಇಯರ್ಸ್ ಆಲ್ಸೋ. ಇವತ್ತಿನ ಪ್ರಕಾರ ಫಾರ್ ಎವರ್ ಇದ್ದಾಗ ಲೆಕ್ಕ, ತುಂಬ ಎವರ್ ಇದ್ದಾಗ ದುಡ್ಡು ಕಲೆಕ್ಟ್ ಮಾಡಿದ್ರೆ ಅವ್ರಿಗೆ ಬೇಕಾದ ಅಷ್ಟೇ, ಇನ್ನೇನಿಲ್ಲೇ ಇಲ್ಲ. ನಮ್ಮವ್ರು ಒಬ್ಬರು ಕೊಡೋದಿಲ್ಲ ಬಗ್ಗೆ, ನಿಶ್ಚಿಂತೆ ಆರಾಮ್ ಕೂತ್ಬಿಟ್ಟಿರ್ತಾರೆ. ನಿಜವಾಗ್ಲೂ ಪೀಠಾಧೀಶರವ್ರು ಹೇಗಿರಬೇಕು ಅಂದರೆ ಕಸ್ಟೋಡಿಯನ್ಸ್ ಆಫ್ ಫಿಲಾಸಫಿ ಆ್ಯಂಡ್ ಕಲ್ಚರ್. ಅವ್ರು ಹೇಳಬೇಕು, ಕರೆಸಿ ಸಂಬಂಧಪಟ್ಟವ್ರನ್ನ ಕರೆಸಿ ಹೇಳಬೇಕಾದ್ರೆ ಏನಂತ ನೋಡಿ, ಹೀಗೆ ಮಾಡಿದ್ದಾರೆ, ನಾಳೆ ಸಮಾಜ ಏನಾಗುತ್ತೆ? ಈಗ ದುರ್ಯೋಧನ ಹೀರೋ ಅಂತ ಆಗಿಬಿಟ್ರೆ ನಾಳೆ ಸಮಾಜ ಉಳಿಯುತ್ತಾ? ಯೋಚನೆ ಮಾಡು. ದ್ಯೂತ ಕಾಪಟ ಎಲ್ಲ ಶುರುವಾಗುತ್ತೆ. ದುಶ್ಯಾಸನ ಅಂತ ಇನ್ನೊಬ್ನು ಇರ್ತಾನೆ, ಏನು ಮಾಡ್ತೀರ? ಹಾಗೆಲ್ಲ ಮಾಡಬಾರ್ದು. ಅದು ಹೇಳಿದಾಗ ಅವ್ರಿಗೆ ಒಂದು ಸರ್ತಿ ಹೇಳಿಬಿಟ್ರೆ ಸಾಕು, ನಿಧಾನವಾಗಿ ಅದು ಬರ್ತಾವೆ. ಹಿಂದೆ ಆಗಿರ್ತೀವಿ. ಅದಕ್ಕೆ ಅವ್ರಿಗೆ ಬ್ರಾಹ್ಮಣನ ಕೆಲಸ ಅದು. ಯತಿಗಳು ಪೀಠಾಧೀಶರ ಮೊದಲು ಬ್ರಾಹ್ಮಣ ಮಾಡಬೇಕಾದ ಕೆಲಸ. ಅದಕ್ಕೆ ಇದು ಗೈಡ್. ಬ್ರಾಹ್ಮಣ ಹಿಡ್ದಾಗ ಕೇಳಬೇಕಾಯ್ತು. ಯಾಕೆ ಇನ್ನೂ ಸಾಲ್ತು ಎಕ್ಸ್ಪರ್ಟ್ ಇದ್ದಿರೋದು ಆತನಿಗೆ. ಉಳಿದವರಿಗೆ ಇರುತ್ತೆ, ಬಟ್ ಈ ಕಾಂಪಿಟೆನ್ಸ್ ಇಲ್ಲ. ಸೆಲೆಕ್ಷನ್ ಕಮಿಟಿ ಮೆಂಬರಿಗೆ ಒಬ್ಬ ಎಕ್ಸ್ಪೀರಿಯನ್ಸ್ ಸಿವಿಲ್ ಇಂಜಿನಿಯರ್ ಕರೆಸೋದಿಲ್ಲ, ಪ್ರೊಫೆಸರ್ನ ಕರೆಸ್ತಾರೆ. ಯಾತಕ್ಕೆ? ಪ್ರೊಫೆಸರ್ ಫೀಲ್ಡಲ್ಲಿ ಅಪ್ಡೇಟ್ ಆಗಿರ್ತಾರೆ, ಇವ್ರು ಅಪ್ಡೇಟ್ ಆಗಿರೋದಿಲ್ಲ. ಇವರು ಪ್ರಾಕ್ಟಿಕಲಿ ಅಪ್ಡೇಟ್ ಆಗಿರ್ತಾರೆ, ಥಿಯರಿಟಿಕಲಿ ಅವ್ರು ಆಗಿರೋದಿಲ್ಲ. ಆಗೋದು ಯಾರು? ಪ್ರೊಫೆಸರ್ಸ್ ಕಮಿಟಿ ಅವು ಬರುತ್ತಾರೆ. ಈ ಪ್ರಾಕ್ಟಿಕಲ್ ಬಂದಾಗ ಇವ್ರನ್ನ ಕರೆಸ್ತಾರೆ. ಕಾಂಟ್ರಾಕ್ಟ್ ಕೊಡೋ ಯಾರಿಗೆ ಪ್ರಶ್ನೆ ಬಂದಾಗ ಇವ್ರನ್ನ ಕರೆಸಿಬಿಡ್ತಾರೆ. ಯಾಕೆ? ಇಲ್ಲಿ ಇವ್ರಿಗೆ ಎಕ್ಸ್ಪರ್ಟೈಸ್ ಇರುತ್ತೆ. ನಮಗೆ ಅದು ಕಾನ್ಸೆಪ್ಟೇ ಇಲ್ಲ. ಬಂದ ಬಾಗಿಲು ಹಾಕೊಂಡು ಪಾಠ ಮಾಡಿಬಿಟ್ರೆ ಅದೇನು ಅರ್ಥ ರೀಚ್ ಆಗುತ್ತೆ? ಅದು ಅವ್ರು ಹೇಳಬೇಕಾದ್ರೆ ಅವ್ರು ವೇದಿಕೆಯಲ್ಲಿ ಅವ್ರು ಹೇಳೋ ಹಾಗೆ ಹೇಳಬೇಕು. ಖಂಡನೆ ಮಾಡಬೇಕು. ಬಟ್ ಖಂಡನೆ ಮಾಡ್ಬೇಕಾದ್ರೆ ಫಾಲ್ ಬೇಸಿಸ್ ಮಾಡಬೇಕು. ಅವಾಗ ಏನಾಗೋದು? ಹಲ್ಟ್ ಆಗೋದಿಲ್ಲ ಅವರಿಗೆ. ಅವ್ರು ಯಾರು ಕೂಡ ಪ್ರೊಟೆಸ್ಟ್ ಮಾಡೋದಿಲ್ಲ. ಸುಮ್ಮನೆ ಜೈ ಅಂದ್ಬಿಟ್ಟು ಅವರು ಜೈ ಅಂತಾರೆ. ಹಾಗೆಲ್ಲ ಮಾಡಬಾರ್ದು. ನಮ್ಮಲ್ಲಿ ತುಂಬ ಇದೆ. ಇವತ್ತು ನಾವು ಮ್ಯಾನೇಜ್ಮೆಂಟ್ ನಮ್ಮಲ್ಲಿ ವೆರಿ 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 ಪೂರ್. ಆದ್ದರಿಂದ ಬೆಸ್ಟ್ ಕ್ವಾಲಿಟಿ ನಾವು ಬಿಟ್ಟಿದ್ರೆ ಪಾಪ ಒಂದು ಕಡೆಗೆ ನಮ್ಮ ಜನಕ್ಕೆ ಅನ್ಯಾಯ, ಇನ್ನೊಬ್ಬರಿಗೆ ದುಷ್ಟರಿಗೆ ಪ್ರೋತ್ಸಾಹ ಕೊಟ್ಟಾಗಾಯ್ತು. ಪೊಲೀಸ್ ಸ್ಟೇಷನ್ ಬಿಗ ಹಾಕೊಂಡು ಹೋಗ್ಬಿಟ್ರೆ ಕಳ್ಳರೆಲ್ಲ ಅಲ್ಲೇ ಕೂತ್ಕೊಂಡಾಡ್ತಿರ್ತಾರೆ. ಹಾಗೆ ಬರೀ ಓಪನ್ ಇದೆ ಅಂದರೆ ಸ್ವಲ್ಪ ಹುಷಾರಾಗಿರ್ತಾರೆ. ಪೊಲೀಸ್ ಸ್ಟೇಷನ್ ಓಪನ್ ಆಗಿಬಿಟ್ರೆ ಸಾಕು. ನಾನು ಓಪನ್ನೇ ಆಗಿಲ್ಲ ನಾವು. ಇದರಿಂದ ಭಾರಿ ಅನ್ಯಾಯ ಆಗ್ತಿದೆ. ಎಷ್ಟು ಜನ ಗೊತ್ತಿಲ್ಲ ಪಾಪ. ಗೊತ್ತಾದವ್ರು ಎಷ್ಟು ಖುಷಿ ಪಡ್ತಾರೆ ಗೊತ್ತೋ, ನಮ್ಗೆ ಗೊತ್ತೇ ಇದ್ದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಅಂಥವ್ರು ಇವತ್ತು ನಿಜವಾಗ್ಲೂ ನಮ್ಮ ಜನ ನಾವು ತಿಳ್ಕೊಂಡಷ್ಟು ಕೆಟ್ಟಿಲ್ಲ ಜನಗಳು. ನಾವು ಕೆಟ್ಟ ಅಸ್ಯೂಮ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಅಷ್ಟೇ. ಎಷ್ಟೋ ದಿನ ಸಾಕ್ಷಿ. ಅದಕ್ಕೆ ಎಲ್ಲೋ ಕೇಳಿದಾಗ ಒಂದ್ಸರ್ತಿ ಏನಾಯ್ತು ಗೊತ್ತಾ ನಿಮಗೆ? ಚಿತ್ರದುರ್ಗದ ಕಾಲೇಜಿನಲ್ಲಿ ಇದ್ದಿದ್ದು. ನಾನು ಸೈನ್ಸ್ ಕಾಲೇಜು, ಇನ್ನೊಬ್ಬ ಕನ್ನಡ ಪ್ರೊಫೆಸರು ಆರ್ಟ್ಸ್ ಕಾಲೇಜಲ್ಲಿ ಇದ್ದು. ಆತು ಸೀನಿಯರ್ ಪರ್ಸನ್, ರಿಟೈರ್ ಆಗಿ ಒಂದು 2 ವರ್ಷ ಪ್ರಿನ್ಸಿಪಾಲ್ ಆತ. ನಾನು ಲೆಕ್ಚರರ್ ಅಷ್ಟೇ, ಹೊಸ ಫ್ರೆಶರ್ ನಾನು.
ಅದು ಸೀನಿಯರ್. ಒಂದು ಯಾವುದೋ ಇಂಥ ಒಂದು ದೊಡ್ಡ ಪ್ರೋಗ್ರಾಮ್, ಯಾರೋ ಒಂದು ಪ್ರೋಗ್ರಾಮ್ ಏರ್ಪಾಟ್ ಮಾಡಿದ್ರು, ಅಲ್ಲಿ ಆತ ಸ್ಪೀಕರ್. ನನ್ನ ಇನ್ವೈಟ್ ಮಾಡಿದ್ರು, ಸುಮ್ಮನೆ ಹೋಗಿದ್ದೆ ನಾನು. ಆತ ಮಾತಾಡ್ಬೇಕಾದ್ರೆ ತಮಾಷೆ, ಭೀಮನ ಪಾತ್ರ ಬಂದಾಗೆಲ್ಲ ಆ ಭೀಮ ಅವನ ಎಮ್ಮೆ ಅವನ ಕೋಣ ಏನು ಗೊತ್ತು ಅವನಿಗೆ ಏನೂ ಇಲ್ಲ. ಈಗ ಹೇಳಿ ಉಪನ್ಯಾಸ ಮಾಡ್ತಿದ್ದಾನೆ, ಹೇಗೇನೆ ಕೆಡ್ತಾ ಕೂತಿದ್ದೆ ಹಾಗೇನೆ. ಆಮೇಲೆ ಹೇಳಿದೆ, ಮುಗಿದ ತಕ್ಷಣ ಬಂದ ತಕ್ಷಣ ಹೇಳಿದ್ವಿ, ಹೇಳಿದ್ದೆಲ್ಲ ಸರಿಯಲ್ಲ, ಭೀಮ ಎಮ್ಮೆ ಕೋಣ ಅಂತ ಯಾರು ಹೇಳಿದ್ರೆ ನಿಮಗೆ? ಇಲ್ಲಿದ್ದು ಮಹಾಭಾರತ ಓದಿದ್ದೀರಾ ನೀವೀಗ? ಗೊತ್ತಾಯ್ತು, ಏನೂ ಇಲ್ಲ, ಬರೀ ತಪ್ಪುಗಳು. ನಿಜವಾದ ಭಾರತ ಏನಿದೆ ಗೊತ್ತಾ? ದುರ್ಯೋಧನ ಎಮ್ಮೆ, ಭೀಮಸೇನ ಅಲ್ಲ. ಅಲ್ಲಿ ನೀವು ಹೇಳಿದ್ದೆಲ್ಲ ತಪ್ಪು ಹೇಳಿದ್ದೀರಿ, ಒಂದೂ ಮಹಾಭಾರತದ್ದಲ್ಲ. ನೀವು ಪಬ್ಬ ಭಾರತ ರಿಯಲ್ ಭಾರತ ಅಲ್ಲ, ಒರಿಜಿನಲ್ ಅಲ್ಲ. ಇದು ಎಲ್ಲ ಸಲ ಮಿಸ್ಗೈಡ್ ಆಗ್ತಾರೆ ಅಂತ ಹೇಳಿದ ತಕ್ಷಣ ಆತ ಮಾತಾಡಲಿಲ್ಲ. ನಾನು 3-4 ಶ್ಲೋಕ ಹೇಳಿ ಎಲ್ಲ ಹೇಳಿ ಮುಗಿಸ್ಬಿಟ್ಟೆ. ಉಳಿದವ್ರಿಗೆ ಏನಿಸ್ತು, ಒಂದು ಸಾಮಾನ್ಯರಿಗೆ ಪಾಪ ಸೀನಿಯರ್ ಪ್ರೊಫೆಸರು ಅವ್ರಿಗೆ ಅಷ್ಟೇ ಅವಮಾನ, ಅಷ್ಟೇ ತಿಳ್ಕೊಂಡ್ಬಿಟ್ಟು ಆತ ಹೆಚ್ಚು ಮಾತಾಡದೆ ಹೋಗ್ಬಿಟ್ಟ. 15 ದಿವಸ ಆದಮೇಲೆ ಆತ ಇನ್ನೊಂದು ಕಡೆ ಉಪನ್ಯಾಸ ಇತ್ತು ಆತ ಟೌನ್ ಹಾಲಲ್ಲಿ. ಇದು ಸ್ಮಾಲ್ ವೇದಿಕೆ, ದೊಡ್ಡ ವೇದಿಕೆ ಟೌನ್ ಹಾಲಲ್ಲಿ ಇತ್ತು. ಆತ ಪಾಪ್ಯುಲರ್ ಫಿಗರ್ ಆತಗೆ. ಆಗ ಉಪನ್ಯಾಸ ಮಾಡ್ತಿದ್ದ, ನಾನು ಹೋದೆ, ಅಲ್ಲಿಗೆ ಹೋದೆ. ಮತ್ತೆ ಇಲ್ಲಿ ಇನ್ವೈಟಿಯಾಗಿ ಹೋಗಿದ್ದೆ, ಅಲ್ಲಿ ಓಪನ್ ಅಲ್ಲ ಅದು, ಹಾಗೆ ಕೂತ್ಕೊಂಡಾಗ ಅದು ಉಪನ್ಯಾಸ ಮಾಡ್ತಾನೆ ಭೀಮಸೇನ ಪಾತ್ರ ಭಾರಿ ದೊಡ್ಡದು, ಅರ್ಥ ಆಯ್ತಾ? ಭಾರಿ ದೊಡ್ಡದು. ದುರ್ಯೋಧನ ಏನೂ ಅಲ್ಲ, ಒರಿಜಿನಲಿ ಭೀಮಸೇನ ಎಷ್ಟು ದೊಡ್ಡವರು ಅಂತ ಹೇಳಿದ್ದೆಲ್ಲ ಹೊಡೆದಾಗ್ಬಿಟ್ಟ ನಡೆಯುತ್ತೆ. ಆಮೇಲೆ ಟೋಟಲಿ ಇವತ್ತು ಚೇಂಜ್. ಒಂದು 5 ನಿಮಿಷ ಹೇಳಿದ್ದಕ್ಕೆ ಫುಲ್ ಚೇಂಜ್. ಏನು ಗೊತ್ತಾಯ್ತು ಇದರಿಂದ? ಅಂದರೆ ಅವ್ರು ಒಪ್ಪಾರದು ಅಂತ ಇಲ್ಲ, ಅವ್ರಿಗೆ ವಿಷಯ ಗೊತ್ತಿಲ್ಲ ಅಷ್ಟೇ. ಅಲ್ಲಿಗೂ ಹಠ ಮಾಡೋ ಮೂರ್ಖ ಇರ್ತಾರೆ, ಆ ವಿಷಯ ಬೇರೆ. ಬಟ್ ಪ್ರೊಫೆಸರ್ ಆಗಿ, ಪ್ರಿನ್ಸಿಪಾಲ್ ಆಗಿ ಅಷ್ಟು ಹೇಳಿದಾಗ ಎಷ್ಟು ಜನಕ್ಕೆ ಅದು ಅಂತ ಮಾತ್ರ ಐಡಿಯಾ ಚೇಂಜ್ ಆಗಿಬಿಡುತ್ತೆ ತಕ್ಷಣ. ಅರ್ಥ? ಈ ಥರ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ, ಬೈಯೋದು ಮಾಡಬೇಕಾಗಿಲ್ಲ. ನೀವು ಹೇಳಿದ ಸರಿಯಲ್ಲ, ಅದು ಅಲ್ಲಿದ್ದು ಮೂಲ ಭಾರತದಲ್ಲಿ ಹಾಗಿಲ್ಲ. ಎಕ್ಸಾಂಪಲ್ ಯಾತಕ್ಕೆ ಇದೊಂದು ತುಂಬ ಆಗಿದೆ, ಒಂದೇ ಕಡೆ ಅಲ್ಲ, ತುಂಬ ಕಡೆ ಥರ ಆಗಿದೆ. ಅದು ಯಾತಕ್ಕೆ ಅಂದರೆ ಅವರಿಗೆ ಪಾಪ ವಿಷಯ ಗೊತ್ತಿಲ್ಲದೆ ಬರೆದಿರ್ತಾರೆ. ಮೋಸ ಮಾಡಿ ಬರೆಯೋ ಕನ್ವರ್ಟ್ ಮಾಡೋದು ಭಾರಿ ಸುಲಭ. ಅವರು ನಮ್ಮ ವೇದಿಕೆ ಕರಿಬೇಕು. ಮಹಾಭಾರತಾತ್ಮನೆ ಬಿಡುಗಡೆ ಮಾಡಿದಾಗ, ಬಿಡುಗಡೆ ಮಾಡಿದಾಗ ಕೆಲವು ಲೌಕಿಕರನ್ನ ಕರೆದಿದ್ವಿ. ಆಮೇಲೆ ಅವ್ರು ನಮಗೆ ಯಾವುದು ಭೀಮನ ಬಗ್ಗೆ ಗೊತ್ತಿರಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ತಮ್ಮ ಆ್ಯಕ್ಟಿವಿಟೇ ಚೇಂಜ್ ಮಾಡ್ಕೊಂಡ್ರಪ್ಪ. ಅವರೆಲ್ಲ ಕೂಡ ನಮ್ಮ ವಿದ್ಯಾಪೀಠದ ಕಾರ್ಯಕ್ರಮ ಆದಾಗ ಭೀಮನ ಪಾತ್ರದ ಬಗ್ಗೆ ಎಲ್ಲ ಮಾತುಗಳೆಲ್ಲ ಇತ್ತಲ್ಲ, ಅವರೆಲ್ಲ ತುಂಬ ಜನ ಇದು ಮಾಡಿ ನಮಗೆ ಅವ್ರು ಮಹಾಭಾರತ ಮೂಲ ಓದೋದಿಲ್ಲ. ಆದ್ದರಿಂದ ಇವರು ತಪ್ಪು ಬರೀತಾರೆ. ಆದ್ದರಿಂದ ಅದೇ ಅಥಾರಿಟಿ. ಸರಿಯಾಗಿ ಹೇಳಿದಾಗ ಒಪ್ಕೊಳ್ಳೋ ಬುದ್ಧಿ ತುಂಬ ಜನಕ್ಕೆ. ಅದು ನಾನು ಬ್ಯಾಕೆಟ್ಸ್ತಾನೆ ನೋಡಿದ್ದೀನಿ. ಇನ್ಫ್ಯಾಕ್ಟ್ ನಾನು ಹೆಚ್ಚು ನೋಡಿರೋದು ಒಪ್ಕೊಂಡವ್ರನ್ನೇ. ಒಪ್ಕೊಡದೇ ಇದ್ದವ್ರು ಭಾರಿ ಕಡಿಮೆ. ಅವರು ಆ್ಯಕ್ಚುಲಿ ತೀರೋ ಲೋ ಕ್ಲಾಸ್ ಅಂತ ಪ್ರಸಂಗ ಏನಿರೋದಿಲ್ಲ. ಹಂತಾಚ ವೈರಹೇತುಶ್ಚ ಭೀಮಃ ಪಾಪಜನಶ್ಚ. ಹ್ಯಾಕೆ ಕಂಪೇರ್ ಮಾಡಬೇಕು? ಇಬ್ಬರೂ ದಾತ್ರಿಂಶ ಲಕ್ಷಣ, ಇಬ್ಬರೂ ರುಜುಗಳು. ಭೀಮಸೇನ ಪುರುಷ, ದ್ರೌಪದಿ ಸ್ತ್ರೀ. ಯಾತಕ್ಕೆ ಮೇಲೆ ಆದರು ಅಂದರೆ ದ್ರೌಪದಿ ವೈರಹೇತು, ಭೀಮಸೇನ ಹಂತಾಚ ವೈರಹೇತುಶ್ಚ. ಎರಡಿರೋದ್ರಿಂದ ಅವರು ಶ್ರೇಷ್ಠ. ಇದೆಲ್ಲ ಯಾತಕ್ಕೆ ಬರೀತಾರೆ ಗೊತ್ತು? ಮುಂದೆ ಕತೆ ಹೇಳುವಾಗ ಎಲ್ಲ ಅಪ್ಲೈ ಮಾಡ್ಕೋಬೇಕು ಇದನ್ನು. ತಾತ್ಪರ್ಯ ಮುಂದೆ ಮಹಾಭಾರತ ಬರೀತಾರಲ್ಲ, ಈ ಬೇಸಿಸ್ ಮೇಲೆ ಬರೀತಾ ಹೋಗ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳೋದು ಹೋದ್ರೆ ನಮಗೆ ಅದು ಡೌಟ್ ಮತ್ತೆ ಹೇಳ್ತಾ ಕೊಡ್ಬೇಕಲ್ಲಿ. ಈಗ ಹೇಳಬೇಕಾಗಿಲ್ಲ, ಎಲ್ಲ ಏನಾಗ್ಬಿಡುತ್ತೆ ಅಲ್ಲಿ. ಈಗ ಎಲ್ಲ ಫೌಂಡೇಶನ್ ಕ್ಲಿಯರ್ ಆಗಿಬಿಟ್ಟದೆ. ಈಗ ನೀವು ಎಂತಕ್ಕಿದ್ದಾಗ ಇಲ್ಲಿ ಬಂದು ವಾಲ್ ಕಟ್ಟಿ ಅಂತಾರೆ. ವಾಲ್ ಕಟ್ಟಕ್ಕೆ ಬರೋದಿಲ್ಲ, ಫೌಂಡೇಶನ್ ಇದೇ ಇಲ್ಲ ಅಂತ ಹೇಳ್ತಾರೆ. ಸಪೋರ್ಟೇ ಇಲ್ಲ ಅದಕ್ಕೆಲ್ಲ. ಅದಕ್ಕೆ ಪಾರ್ಟಿಷನ್ ವಾಲ್ಗಳು ಬೇರೆ, ಮೇನ್ ವಾಲ್ ಬೇರೆ. ಪಾರ್ಟಿಷನ್ ವಾಲ್ ಏನು ಮಾಡ್ಬೋದು? ಅಲ್ಲಲ್ಲೇ ಕಟ್ಬೋದು ಸ್ವಲ್ಪ ಇದ್ರೆ. ಅದು ಬೇರೆ ವಾಲ್ ಕಟ್ಟೆ ಬಿದ್ದೋಗ್ಬಿಡುತ್ತೆ ಆಮೇಲೆ. ಅದು ಆ ಥರ ಯೋಚನೆ ಮಾಡೋದು ಕಲ್ತ್ಕೊಂಡ್ರೆ ಕರೆಕ್ಟ್. ಇಷ್ಟು ಫೌಂಡೇಶನ್ ಇದೆ. ಮೊದಲೇ ಇದ್ದು ಹೇಳಿದ್ರೆ ಸರಿಯಾಗಿ ಓದಿಬಿಟ್ರೆ ರಾಮಾಯಣ, ಮಹಾಭಾರತ, ಹರಿವಂಶ ಎಲ್ಲ ಶಾಸ್ತ್ರ ಗ್ರಂಥನ ಹೇಗೆ ಓದಬೇಕು ಅಂತ ಗೊತ್ತಾಗತ್ತೆ. ನಮ್ಮ ಜನ ಅದನ್ನು ಕ್ರಿಟಿಕಲಾಗಿ ಸುಮ್ಮನೆ ಕತೆ ಓದೋ ಪಾರಾಯಣ ಮಾಡಿಬಿಡ್ತಾರೆ, ಏನೇನೋ ಗೊತ್ತಾಗುತ್ತೆ. ಅದು ಹೇಗೆ ಅಂದರೆ ಇದಿರುತ್ತಲ್ಲ, ಕೆಲವರು ಇರ್ತಾರೆ ಕಾಫಿನ ಘಟಕ್ಕಂತ ಕುಡಿದ್ಬಿಟ್ರೆ ಏನಂತಾರೆ, ಕಾಫಿ ಕುಡಿಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಆ ಕುಡಿಯೋದಲ್ಲ, ಅದು ಸಿಪ್ ಬೈ ಸಿಪ್ ಕುಡಿಬೇಕು, ಮೇಲೆ ಚೆಲ್ಕೋಬೇಕು, ಅವೆಲ್ಲ ಎರಡೋ ಮಾಡ್ತಾ ಇರ್ತಾರೆ. ಅದು ಮೆಥಡ್. ಅದು ಜ್ಯೂಸ್ನ ಮೈಸೂರು ಪಾಕ ಚೆನ್ನಾಗಿ ಮಿಕ್ಸರ್ನ ಹಾಕಿ ಕುಡಿದ್ಬಿಟ್ಟು ಏನಿರ್ತದೆ, ಪಾಯಸ ಆಗ್ಬಿಡೋದು. ಮೈಸೂರು ಪಾಕ ಆಗೋದೇ ಇಲ್ಲ. ಆ ತಿನ್ನಬೇಕಾದ ರೀತಿಯೇ ಬೇರೆ. ಅದಕ್ಕೆ ಚೋಷ್ಯ, ಲೇಹ್ಯ ಅಂತ ಇರೋದಿಲ್ಲ. 4 ಭಕ್ಷ್ಯ, ಭೋಜ್ಯ, ಚೋಷ್ಯ, ಲೇಹ್ಯ 4 ಇರೋದು. ಆ ತಿನ್ನೋದಕ್ಕೂ ಚೇಂಜ್ ಇದೆ. ಅದೇ ಎಲ್ಲ ಒಂದೇ ರೀತಿ ತಿನ್ನಬಾರ್ದು. ಶಾಸ್ತ್ರಗ್ರಂಥ ಓದ್ಬೇಕಾದ್ರೆ ಹಾಗೆ ಓದ್ಬೇಕು. ಒಂದೇ ಓದಿಸೋದೇ ಇಲ್ಲ, ಟೆಕ್ಸ್ಟ್ ಬುಕ್ಕೇ ಅಲ್ಲ. ತೀರಪ್ಪ ನೀವೇ ಓದ್ಕೊಡಿ ಅಂತ ಹೇಳ್ಬಿಟ್ರೆ ಮುಗಿದು. ಈಗ ಓದ್ಕೊಳಕ್ಕಾಗ, ನೀನೇ ಇಂಜೆಕ್ಷನ್ ತಗೋ, ನೀನೇ ಆಪ್ರೇಷನ್ ಮಾಡ್ಕೋತಾರಾ? ತಪ್ಪದು. ಇಷ್ಟ ನಾಳೆಗೆ ಮುಂದಿನ ಪಾಠ ಇವರಿಬ್ಬರದಾಯ್ತು. ಈಗ ಮುನ್ನ ಹೇಗೆ ತಾರತಮ್ಯ ತಿಳ್ಕೊಬೇಕಾಗಿದ್ರು ಎಲ್ಲರದ್ದು ಹೇಳ್ತಾರೆ. ಮತ್ತೆ ಪ್ರತಿಯೊಬ್ಬ ರಾಮಾಯಣ, ಮಹಾಭಾರತ ಎಲ್ಲ ವಿಷಯಗಳು ನಮ್ಗೆ ಕ್ಲಿಯರಾಗಿ ಗೊತ್ತಾಗ್ಬಿಡಕ್ಕೆ ಆ ರೀತಿ ಹೇಳಿ.